ಹುಟ್ಟಿದಲ್ಲಿ ನಾ ಬಹಳ ಸಣ್ಣವಳು. ತಿಳಿಯದೇ ಏನಾದ್ರೂ ಸಣ್ಣ ತಪ್ಪಾದ್ರೆ ತಾವು ಮನಸ್ಸಿಗೆ ಹಾಕೊಳ್ಳಬಾರದು. ಆಗ್ಲಿ. ಓ ಮುನಿಶ್ರೇಷ್ಠರೇ, ಯಾಕಾಗಿ ಐತಂದಿರಿ, ಯಾಕೆ ಬಂದ್ರೆ ಅಂತ ಕೇಳಬಾರ್ದಂತೆ. ಕೇಳದೆ ಇದ್ರೆ ಗೊತ್ತಾಗುದಿಲ್ಲ, ವಿಷಯ ತಿಳಿಯುವುದಿಲ್ಲ ಅಲ್ವೇ? ಬನ್ನಿ ಅಂತ ಕರೆದ್ರೆ ನೀವು ಹೋಗ್ತೀರಾ? ಬರುವುದೇ ಇಲ್ಲ ಅಲ್ವೇ? ಬರಬೇಡಿ ಅಂತ ಹೇಳಿದ್ರೆ ಹೋಗದೆ ಉಳಿತೀರಾ? ಬಂದೇ ಬರ್ತೀರಿ. ಅಂತಹ ನೀವು ಈ ಕಡೆಗೆ ಧಾವಿಸಿದ ಪರಿ ಏನಂತ ಗೊತ್ತಾಗ್ಲಿಲ್ಲ. ಧರಣಿ ಧರಣಿ ತಿರುಗಿ ತಿರುಗಿ ತೆರಳಿ ಲೋಕ ಲೋಕ ಚರಿಪ. ಧರಣಿ ಧರಣಿ ತಿರುಗಿ ತಿರುಗಿ ತೆರಳಿ ಲೋಕ ಲೋಕ ಚರಿಪ. ನಿರತ ಕಾರ್ಯ ಬಂದೆ ಸಗಜ ತೆರಳುವೆ ಮುಂದಕ್ಕೆ. ನಿರತ ಕಾರ್ಯ ಬಂದೆ ಸಹಜ ತೆರಳುವೆ ಮುಂದಕ್ಕೆ. ನಿರತ ಕಾರ್ಯ ಬಂದೆ ಸಹಜ ತೆರಳುವೆ ಮುಂದಕ್ಕೆ. ಓ ಮೊದಲ ಸುಂದರಿ, ತಂದೆಯ ಬಳಿಗೆ ನೀವು ಹೋಗಿದ್ದೆ ಸತ್ಯ ಅಂತ ಆಗಿದ್ರೆ ಇನ್ನೂ ಹೆಚ್ಚಿನದಾದ ಗೌರವ ನಿಮ್ಮ ಪಾಲಿಗೆ ಸಿಗುತ್ತಾ ಇತ್ತೋ ಏನೋ. ಕೇವಲ ಗೌರವಕ್ಕಾಗಿಯೂ ಮನ್ನಣೆಗಾಗಿಯೂ ನಾ ಸಾಗುವನಲ್ವೇ ಅಲ್ಲ. ಅಲ್ವೇ ಅಲ್ಲ? ಧರೆಯ ತಿರುಗುವುದೇ ನನ್ನ ಕಾಯಕವಾಗಿ ಹೋಗಿದೆ. ಯಾಕೆ? ನಮ್ಮಯ್ಯ ಮಾಡಿದ ಆದೇಶವೇ ಹಾಗೆ. ಲೋಕದಲ್ಲೊಂದು ಕಲ್ಯಾಣ ಕಾರ್ಯವಾಗಬೇಕು ಅಂತಾದ್ರೆ ಅಲ್ಲಿ ನೀ ಇರಬೇಕು ಎನ್ನುವ ಹಾಗೆ. ಆ ನೆಲೆಯಲ್ಲಿಯೇ ಕಲ್ಯಾಣ ಗಾತ್ರನ್ನು ನೆನೆಸುತ್ತಾ ಈ ಕಡೆಗೆ ಬಂದವನಿದ್ದೇನೆ. ಲೋಕ ಕಲ್ಯಾಣಕ್ಕಾಗಿಯೇ ದುಡಿಯುವವರು ತಾವು. ಖಂಡಿತವಾಗಿ ಈಗಾಗಲಿಂದ ಕಲ್ಯಾಣೋತ್ಸವ ಎನ್ನುವಂತ ವರ್ತಮಾನವನ್ನು ನಾ ಕೇಳಿದವನಿದ್ದೇನೆ. ಲೋಕ ಕಲ್ಯಾಣಕ್ಕಾಗಿ ದುಡಿಯುವ ತಾವು ನನ್ನ ಕಲ್ಯಾಣ ಅಂತ ತಿಳಿದು ಈ ಕಡೆಗೆ. ನಿನ್ನ ಕಲ್ಯಾಣದಲ್ಲೇ ಲೋಕ ಕಲ್ಯಾಣ ಆಗಬಾರದು ಯಾಕೆ ಎನ್ನುವ ದೂರದೃಷ್ಟಿತ್ವದಿಂದ ತಾವು ಮನ ಮಾಡಿದ್ರೆ ಏನು ಆಗಬಹುದು. ಆಗ ಏನು ಮಾಡುವ? ಆ ಲಕ್ಷಣವೇ ಕಾಣುವುದಿಲ್ಲ. ಅಂದ್ರೆ ನಿಮ್ಮಪ್ಪ ಅಂತ ಕೆಲಸ ಮಾಡಿದ್ದಾರೆ. ಲೋಕ ಪೂಜಿಸುವಂತ ಶ್ರೀರಾಮಚಂದ್ರನೇ ಬಡಬಾಡುದು ಎನ್ನುವ ಹಾಗೆ ಎಲ್ಲರಿಗೂ ಲಿಖಿತ ಕಳಿಸಿದ ಮೇಲೆ ನಿನ್ನ ಕಲ್ಯಾಣದಲ್ಲೊಂದು ಲೋಕ ಕಲ್ಯಾಣ ಆಗುವುದಕ್ಕುಂಟೇನೆ? ಅಂತ ಮಹಾತ್ಮನಾದ ರಾಮನೇ ಬೇಡ ಅಂತ ತೆಗಳ್ತಾನೆ ಅಂತಾದ್ರೆ ನಿನ್ನಪ್ಪನಿಗೆ ಬಂದ ದುರ್ಬುದ್ಧಿಯೇ. ರಾಮನೇ? ಯಾರು ಸ್ವಾಮಿ? ಎನಲೆಂದಲೇ ಮುನಿ ವನಜಾಚ ರಾಮನ. ಎನಲೆಂದಲೇ ಮುನಿ ವನಜಾಚ ರಾಮನ. ಗುಣಾರು ಎನಗೆ ನೀನು ರಾಮನ ಗುಣವರು ಎನಗೆ ನೀನು. ಗನ ಮಗಿಮನೆ ಅವನನು ಜಾತಾದಿಗಳಾರು. ಗನ ಮಗಿಮನೆ ಅವನನು ಜಾತಾದಿಗಳು ಯಾರು? ಅವನ ಅನುಜಾತಾದಿಗಳಾರು ಎನ್ನುತ್ತ ಪೇಳಾರಾತನು. ಎನ್ನುತ್ತ ಆರಾತನು ಅವನ್ಯಾರು? ಗನ ಮಹಿಮಾನೇ ಅವನು ಅನುಜಾತಾದಿಗಳ್ಯಾರು ಎನ್ನುತ್ತ ಅವನ್ಯಾರು? ಎನ್ನುತ್ತ ಅವನಾತನು.
ಎನಲೆಂದಳೆ ಮುನಿ ವನಜಾಕ್ಷ ರಾಮನ ಗುಣರು ಎನಗೆ ನೀನು ರಾಮನ ಗುಣರು ಎನಗೆ ನೀನು ವನಜಾಕ್ಷರಾಮನ ಗುಣರು ಎನಗೆ ನೀನು. ಮದನ ಸುಂದರಿ, ಒಳ್ಳೆಯ ಕಾರ್ಯವಾಗಬೇಕು ಅಂತಾದ್ರೆ ಒಳ್ಳೆಯವರ ಒಡನಾಟವೂ ಬೇಕಾಗುತ್ತೆ. ಖಂಡಿತವಾಗಿ ಒಳ್ಳೆಯವರ ಸಾಂಗತ್ಯದ ಮುಂದೆ ಮಾತ್ರ ಒಳ್ಳೆತನ ಎನ್ನುವುದು ರುಜುವಾತಾಗುವುದಕ್ಕೆ ಸಾಧ್ಯ ಉಂಟು. ಅಂತಹದ್ರಲ್ಲಿ ಒಳ್ಳೆಯವರೇ ಬೇಡ ಎನ್ನುವ ಹಾಗೆ ಕಾರ್ಯದಲ್ಲಿ ತೊಡಗುತ್ತೀರಿ ಅಂತ ಆದ್ರೆ ಯಾಕೆ ಅಂತ ಅರ್ಥ ಆಗುದಿಲ್ಲ. ಓ ಮುನಿಶ್ರೇಷ್ಠರೇ, ನಾ ತಿಳಿದಿದ್ದೇ ತಪ್ಪಾಗಿ ಹೋಯಿತು. ಯಾಕೆ? ಈ ಒಳ್ಳೆಯದನ್ನೇ ಹೇಳುವವರಿದ್ರೆ ಆ ವ್ಯಕ್ತಿಯ ಕುರಿತು ಒಳ್ಳೆಯದನ್ನೇ ಯೋಚನೆ ಮಾಡಬಹುದು. ಹೌದು. ಆ ಒಳ್ಳೆ ವ್ಯಕ್ತಿಯ ಕುರಿತು ಕೆಟ್ಟದ್ದನ್ನೇ ತುಂಬಿಸುವವರಿದ್ರೆ ಓ ಕೆಟ್ಟವನಿರಬೇಕು ಅಲ್ವೇ? ಹೌದೇ. ಯಾಕೆಂದ್ರೆ ಹೇಳುವವರು ಆಪ್ತರಾದಾಗ, ನಮ್ಮವರಾದಾಗ ಒಪ್ಪಲೇಬೇಕಾಗ್ತದೆ. ಪರಿಣಾಮವನ್ನು ಉಂಟು ಮಾಡುವುದಕ್ಕೆ ಸಾಧ್ಯ ಉಂಟು. ಖಂಡಿತವಾಗಿ ಹೇಳಿದವರು ಎಂತವರು ಎನ್ನುವ ದೃಷ್ಟಿಯ ಮೇಲೆ ಅದು ಸಿದ್ಧವಾಗುತ್ತದೆ ಅಲ್ವೇ? ಹೌದು. ನನ್ನ ಅಪ್ಪನೂ ಹೇಳ್ತಾ ಇದ್ರು, ಲೇಖನ ಎಲ್ಲವರಿಗೂ ಕಳುಹಿಕೊಟ್ಟಿದ್ದೇನೆ ಮಗಳೇ. ಆ ಮತ್ತೊಂದು ಯಾರದ್ದೋ ಒಂದು ಲೇಖನ ಬಂದಿತ್ತು, ಆ ರಾಮನಿಗೆ ಲೇಖನವನ್ನ ಕಳುಹಬಾರದು ಎನ್ನುವ ಹಾಗೆ. ಯಾಕಪ್ಪ ಅಂತ ಕೇಳಿದಾಗ ಅವರ ಕೆಟ್ಟ ಗುಣಗಳನ್ನ ನನ್ನ ಮುಂದೆ ಆಡುವುದಕ್ಕೆ ಮುಂದಾದ್ರು. ಅಲ್ಲೇ ಇದೆ ಅಂತ ಅಲ್ಲ, ಅಪ್ಪನೇ ಹುಟ್ಟಿಸಿಕೊಂಡಿದ್ದೋ ಇದ್ದದ್ದೋ ನಾನಂತೂ ತಿಳಿಯೇ. ನಾರದಮುನಿ ಶ್ರೇಷ್ಠರೇ, ನೀವು ಆಡಿದಾಗ ಮೈಮನವೇ ಕಿವಿಯಾಗುತ್ತಾ ಇದೆ. ರಾಮನ ಕುರಿತಾಗಿ ಕೇಳಬೇಕು ಎನ್ನುವ ಕುತೂಹಲ ಹೆಚ್ಚುತ್ತಾ ಇದೆ. ಏನು ಸ್ವಾಮಿ, ಆ ರಾಮನ ಯೋಗ್ಯತೆ ಏನು? ರಾಮ ಅಂತ ಹೇಳುವುದಕ್ಕೆ ಎಷ್ಟು ಹಿತವಾಗುತ್ತಾ ಇದೆ ಮನಸ್ಸಿಗೆ, ಮನ ಹಗುರವಾಗುತ್ತಾ ಇದೆ. ನನ್ನಲ್ಲಿರುವ ಚಿಂತೆಗಳೆಲ್ಲವೂ ದೂರಾಗಿ ರಾಮನ ಕುರಿತು ತಿಳಿದುಕೊಳ್ಳಬೇಕು ಎನ್ನುವ ಆಸೆ ತೀವ್ರವಾಗುತ್ತಾ ಇದೆ. ಹೇಳಿ, ವನಜಾಕ್ಷ ರಾಮನ ಗುಣಗಾನ ನನ್ನ ಮುಂದೆ ಮಾಡಿ, ಯಾರಾತ ಮತ್ತನುಜರಿರುವರೆ ಮತ್ತೆ ಸುತರಿರುವರೆ ಎಲ್ಲ ಕುರಿತು ವಿವರಿಸಬೇಕು ತಾವು. ರಾಮನನ್ನು ಕೇವಲ ರಾಮನಾಗಿ ಕಾಣುವುದಲ್ಲ, ನಾವು ಅವನನ್ನು ವನಜಾಕ್ಷ ಅಂತ ಕೊಂಡಾಡು. ಯಾಕೆ ಗೊತ್ತುಂಟ? ಅವ ಸಾಮಾನ್ಯನಲ್ಲವೇ. ವನಜಾಕ್ಷ ಶ್ರೀ ರಾಮನು ವನಜಾಕ್ಷ ಶ್ರೀರಾಮನು ವನಜಾಕ್ಷ ಶ್ರೀರಾಮನು ಧರಣಿಯಲ್ಲಿ ಧನುಜರ ಒದಿಸಲವನು ಧರಣಿಯಲ್ಲಿ ಧನುಜರ ಒದಿಸಲವನು ವನಜಾಕ್ಷ ಶ್ರೀರಾಮನು ಧರಣಿಯಲ್ಲಿ ಧನುಜರ ವಧಿಸಲವನು ಧರಣಿಯಲ್ಲಿ ಧನುಜರ ವಧಿಸ ಅವನು ಧರಣಿಯಲ್ಲಿ ಧನುಜರ ವಧಿಸಲವನು ಅನುಜರೊಡನುದಿಸಿರ್ಪನು ಅನುಜರೊಡನುದಿಸಿರ್ಪನು ಲಕ್ಷ್ಮೀವರ ಘನಮಹಿಮ ಚಾರಿತ್ರನು ಲಕ್ಷ್ಮೀವರ ಘನಮಹಿಮ ಚಾರಿತ್ರನು ಹರದನುವ ಪುಡಿಗೈಯುತ್ತ ಹರದನುವ ಪುಡಿಗೈಯುತ್ತ ಧರಣಿ ಜಯ ವರಿಸಿ ದುರುಳರ ತರೆಯುತ್ತ ಶ್ರೀರಾಮನು. ಮದನ ಸುಂದರಿ, ಮುನಿಶ್ರೇಷ್ಠರೇ, ಸಹಜವಾದಂತ ಪ್ರಶ್ನೆಯನ್ನೇ ಕೇಳುವುದಕ್ಕೆ ಮುಂದಾಗುತ್ತಾ ಇದ್ದೀಯ. ರಾಮ ಏನು, ರಾಮ ಎಷ್ಟು ಎನ್ನುವುದರ ಕುರಿತಾಗಿ. ರಾಮ ಏನು ಸಾಮಾನ್ಯನಲ್ವೇ ಅಲ್ಲ, ಪಾಯಸದ ಮೂಲಕವಾಗಿ ಪ್ರಪಂಚ ಮುಖದಲ್ಲಿ ಪ್ರಕಟನಾದವನಿದ್ದಾನಂತೆ.
ಯಜ್ಞನಾರಾಯಣ ದಶರಥಿಗೆ ಕೊಟ್ಟಂತ ಪಾಯಸದಿಂದ ಹುಟ್ಟಿದವನೇ ಶ್ರೀರಾಮಚಂದ್ರ. ಓಹೋ. ಧರೆಯನ್ನಾಳುವಂತ ಧರೆಯನ್ನು ಪಾಲಿಸುವಂತ ಮಹಾವಿಷ್ಣುವೇ ರಾಮನ ರೂಪವನ್ನ ಅಂತೂ ಅವತಾರ ಪುರುಷನಾಗಿ ಲೀಲಾಮಾನುಷ ವಿಗ್ರಹನಾಗಿ ಲೋಕ ಪ್ರಪಂಚದಲ್ಲಿ ಕಾಣಿಸಿಕೊಂಡನಂತೆ. ಕಾರಣ ಏನು ಕೇಳು. ಘನವಾದಂಥ ಉದ್ದೇಶವನ್ನೇ ಹೊತ್ತಂತ ರಾಮಚಂದ್ರ ಗುರುಗಳಾದ ವಿಶ್ವಾಮಿತ್ರರಲ್ಲಿ ವಿದ್ಯೆಯನ್ನು ಕಲಿತು ತಾಟಕಿಯೋ ಸುಬಾಹುವೋ ಮಾರೀಚನೋ ಅನೇಕ ಮಂದಿ ದಾನವರನ್ನು ಕೊಂದು ಕಳೆದವನಿದ್ದಾನೆ. ಅಷ್ಟಕ್ಕೇ ಸೀಮಿತವಲ್ಲ, ತನ್ನಾಕೆಯಾದಂಥ ಸೀತೆಯನ್ನೇ ನೆವನವಾಗಿಸಿಕೊಂಡು ರಾವಣಾದಿಗಳ ದುಷ್ಟರನ್ನು ಕೊಲ್ಲುವುದರ ಮೂಲಕವಾಗಿ ಸಮುದ್ರಕ್ಕೆ ಸೇತುವೆಯನ್ನೇ ಬಂಧಿಸಿ ಶರಣಶ್ರೇಷ್ಠರಾದಂತಹ ಯಾವ ಕಪಿವೀರ ಇದ್ದಾರೋ ಅವರ ಮೂಲಕವಾಗಿ ಧರೆಯ ಧರ್ಮರಕ್ಷಣೆ ಮಾಡಿದ್ದಾನಂತೆ. ರಾಮ ಇಂದು ಬರ್ತಾನೆ ನಾಳೆ ಬರ್ತಾನೆ ಎನ್ನುವ ಹಾಗೆ ಕಾದವರು ಅನೇಕ ಮಂದಿ ಇದ್ದಾರೆ. ಹೆಣ್ಣ ಕಲ್ಲಾಗಿದ್ದಂತಹ ಹಲ್ಲೆ ಹೆಣ್ಣಾಗಿ ಅರಳಿ ನಿಂತಳಂತೆ. ಗೌತಮರ ಶಾಪವೇ ಕಾರಣವಾಗಿ ಹಲ್ಲೆ ಕಲ್ಲಾಗಿದ್ದಳು. ಅಂಥವಳನ್ನು ಉದ್ಧರಿಸುವಲ್ಲಿ ರಾಮನ ಪಾದಸ್ಪರ್ಶ ಸಾಕಾಗಿ ಹೋಯಿತು. ಕೇವಲ ಅಷ್ಟಕ್ಕೆ ಸೀಮಿತವಲ್ಲ, ಗಂಧರ್ವ ನಾಮಕನೊಬ್ಬ ವಿರಾಧನಾಗಿ ಲೋಕದಲ್ಲಿ ಕಾಣಿಸಿಕೊಳ್ತಾ ಇದ್ದ. ವಿರಾಧನಿಗೆ ಮೋಕ್ಷ, ಕಬಂಧನಿಗೆ ಮೋಕ್ಷ, ವಾಲಿಗೆ ಮೋಕ್ಷ, ಹೀಗೆ ಅನೇಕ ಮಂದಿ ದುರುಳರಿಗೆ ಮೋಕ್ಷವನ್ನಿತ್ತವ ಯಾರು ಕೇಳಿದ್ರೆ ಅವನೇ ಶ್ರೀರಾಮಚಂದ್ರ. ಶಬರಿರಾಮ ಮಕ್ಕಳು ವರುಷ ಪರ್ಯಂತರ ಕಾಯುತ್ತಾ ಇದ್ದಳಂತೆ. ತನ್ನ ಜೀವಿತಾವಧಿಯೇ ರಾಮನಿಗಾಗಿ ರಾಮಸೇವೆಗಾಗಿ ಎನ್ನುವ ಹಾಗೆ ತಾನು ಕಚ್ಚಿಕೊಟ್ಟದ್ದನ್ನಾದರೂ ಭಕ್ತಳು ಎನ್ನುವಂತ ನೆಲೆಯಲ್ಲಿ ಸೇವಿಸುವ ತನ್ಮೂಲಕವಾಗಿ ಶಬರಿಗೆ ಮೋಕ್ಷವನ್ನು ಕೊಟ್ಟ. ತನಗಾಗಿ ಹೋರಾಟವನ್ನು ಮಾಡಿದಂಥ ಜಟಾಯುವಿಗೆ ಮೋಕ್ಷವನ್ನು ಕೊಟ್ಟ. ಮೋಕ್ಷದಾಯಕನು ಲೋಕದ ಉದ್ಧಾರಕನು ಶ್ರೀರಾಮಚಂದ್ರ. ಅಂಥವನನ್ನು ನಗಣ್ಯ ಮಾಡುವುದಕ್ಕೆ ಮುಂದಾದ್ರಲ್ಲ, ಇದು ಸರಿಯೇ ಅಂತ ಕೇಳುವುದು. ನಿನ್ನಪ್ಪ ಇಂಥ ಕಾರ್ಯ ಮಾಡಿದ ಮುನಿ ಮಾತನು ಕೇಳಿ ಸುಂದರಿ ದುಃಖದಿಯ ಅನಲತಾಗಿದಲತೆಯು ನೆಲದೊಳಗುವಂತೆ ಮರುಗುತ್ತಿರುವುದೆಂದಳು ಜನಗೈದಿಯ ಪರಿಯ ಯಾತಕ್ಕೆ ಜನಿಸಿದೆ ನಾನೀ ಭೂತಳಪತಿ ಜಠರದಲ್ಲಿ, ಯಾತಕ್ಕೆ ಜನಿಸಿದೆ ನಾನೀ ಭೂತಳಪತಿ ಜಠರದಲ್ಲಿ, ಪಾತಕಿಯಾಗಿ ಕಠಿಣ್ಯಾತರಗೈಯುವೆನೋ, ಪಾತಕಿಯಾಗಿ ಕಠಿಣ್ಯಾತರಗೈಯುವೆನೋ, ಶ್ರೀಲೋಲನ ಸೊತೆಯಾಗಿ ಬಾಳದೆ ಮತ್ತನ್ಯರಿಗೆ, ಶ್ರೀಲೋಲನ ಸೊತೆಯಾಗಿ ಬಾಳದೆ ಮತ್ತನ್ಯರಿಗೆ, ಮಾಲೆಯ ನಿಕ್ಕುವನೇ ಶಿವ ಕಾಲಾಂತಕಹರನೇ, ಅನ್ಯರಿಗೆ ಮಾಲೆಯ ನಿಕ್ಕುವನೇ ಶಿವ ಕಾಲಾಂತಕ ಹರನೇ, ದುಷ್ಟ ಬುದ್ಧಿಯೊಳನು ಕೊಟ್ಟರೆ ಅನ್ಯಗೆ ಪಿತನು, ಕೃಷ್ಣದಿ ಪ್ರಾಣವನಾನೇ ಬಿಟ್ಟೆ ಬೆಗೆ ಹರನೇ ಹರನೇ. ಶಿವ ಶಿವ, ರಾಮನ ಕುರಿತು ತಪ್ಪಾಗಿ ತಿಳಿದೇನೆ, ತಪ್ಪಾಗಿ ಕಲ್ಪಿಸಿದ್ದೇನೆ. ಯಾಕಾಗಿ ನನ್ನಪ್ಪ ಆ ರೀತಿ ಆಡಿರಬಹುದು? ಹೆತ್ತ ಮಗಳಿಗೆ ನನ್ನಪ್ಪನೇ ಕಟುಕರಾಗಿ ಹೋದರೆ ಅಂತಹ ಗುಣಾಢ್ಯ ರಾಮನ ಕುರಿತು ಅವಹೇಳನಕಾರಿ ಮಾತುಗಳನ್ನಾಡಿ ಒಂದಿನಿತು ರಾಮನ ಕುರಿತು ಒಲವು ಮೂಡದ ಹಾಗೆ ಇಲ್ಲ, ಆ ವಂಶಕ್ಕೆ ಸೊಸೆಯಾಗಿ ಹೋಗುವ ಭಾಗ್ಯವೂ ಕೂಡ ಬರಬಾರದು, ಮನ ಮಾಡಬಾರದು ಈಕೆ ಎಂಬ ಕಾರಣಕ್ಕಾಗಿ ಈ ರೀತಿ ನನ್ನಪ್ಪ ಆಡಿದನೆ. ಛೇ, ಓ ನಾರದ ಮುನಿ ಶ್ರೇಷ್ಠರೇ, ಮದನ ಸುಂದರಿ, ರಾಮನ ಕುರಿತಾಗಿ ನೀವು ಆಡುವ ಒಂದೊಂದು ಶಬ್ದಗಳು ಮನ ಮುಟ್ಟುತ್ತಾ ಇದೆ. ಆಹಾ ಆಹಾ, ಆಡಿದ ಸ್ವಲ್ಪ ವಿಚಾರವಾದರೂ ರಾಮನ ಕುರಿತು ಇನ್ನೂ ತಿಳಿದುಕೊಳ್ಳುವ ಕುತೂಹಲ. ರಾಮನ ಕುರಿತಾಗಿ ಪ್ರವಚನ ಮಾಡಬೇಕು ಅಂತ ಮನಸ್ಸುಂಟು. ಮದುವೆ ನಾಳೆ. ಹೌದು ಸ್ವಾಮಿ, ನೀವು ಆಡಿದ ಹಾಗೆ ಅಹಲ್ಯೆಯನ್ನು ಉದ್ಧರಿಸಿದ ರಾಮ, ಕಲ್ಲಾದ ಅಹಲ್ಯೆ ಮತ್ತೆ ಜೀವ ಪಡೆದಳು, ಹೆಣ್ಣಾದಳು. ನಾನು ಕಲ್ಲಿಗಿಂತಲೂ ಕೀಳಾಗಿ ಹೋದೆ. ನಿನ್ನ ಅಪ್ಪನ ಹೃದಯ ಕಲ್ಲಾಗಿದೆ. ಜೀವ ಇರುವ ನಾನೇ ರಾಮನ ಕುರಿತು ತಿಳಿಯದಾದೆನಲ್ಲ. ಅಂತ ಶಬರಿಯಾದರೂ ರಾಮನ ನಿರೀಕ್ಷೆಯಲ್ಲಿದ್ದಳು. ನಾನ್ಯಾಕೆ ಶಬರಿ ಆಗಬಾರದಿತ್ತು? ರಾಮ ಬರುವುದೇ ಬೇಡ ಅಂತ ನೀವು ನಿಲ್ಲಿಸಿದ್ದೀರಿ.
ನಾನ್ಯಾಕೆ ಕಲ್ಲಾಗಬಾರದಿತ್ತು? ನಾನ್ಯಾಕೆ ಜಟಾಯುವಾಗಬಾರದಿತ್ತು? ರಾಮನ ಕುರಿತಾಗಿ ತಿಳಿದಾಗ ಹಾಗೆ ಅನ್ನಿಸುವುದು ಸ್ವಾಭಾವಿಕವಷ್ಟೇ. ಎಳೆಯ ಮಕ್ಕಳು ಕೂಡ ರಾಮನನ್ನ ಕಂಡಾಗ ಕಣ್ಣ ಪಾಪವು ದೂರ ಹೋಗುತ್ತದೆ ಎಂದಾಡಿದರಂತೆ. ಅಳಿಲೊಂದು ಸೇವೆಗೆ ಸಿದ್ಧವಾಗಿ ನಿಂತಿತಂತೆ ರಾಮ ಸೇತುವೆಗಾಗಿ. ಸಣ್ಣ ಮಕ್ಕಳಿಗಿಂತಲೂ ನಾ ಬುದ್ಧಿ ಶೂನ್ಯಳಾಗಿ ಹೋದೆ. ವಯಸ್ಸಾದ ಮೇಲೆ ಬುದ್ಧಿ ಕಡಿಮೆಯಾಗುತ್ತದೆಯಂತೆ. ವಯಸ್ಸಾದರೂ ಶಬರಿ ರಾಮನನ್ನ ಕಾಣಬೇಕು ಅಂತ ನಿರೀಕ್ಷೆಯಲ್ಲಿದ್ದಳು. ರಾಜಕುಮಾರಿ ಬುದ್ಧಿವಂತಳಾದ ನಾನು ಈ ರೀತಿ ಬುದ್ಧಿಹೀನಳ ಹಾಗೆ ವರ್ತಿಸುವುದಕ್ಕೆ ಮುಂದಾಗಿ ಹೋದೆ. ನನ್ನಪ್ಪ ಗೈದ ಕಾರ್ಯದಿಂದ ರಾಮನ ಕುರಿತು ಕೆಟ್ಟದಾಗಿ ಯೋಚನೆ ಮಾಡುವಾಗಾಯ್ತಲ್ಲ. ನನ್ನನ್ನು ಕ್ಷಮಿಸಿ ಬಿಡಿ. ಆದರೆ ಆ ಶ್ರೀಲೋಲನ ಸೊಸೆಯಾಗುವ ಯೋಗ ನನ್ನ ಪಾಲಿಗಿಲ್ಲದಾಯ್ತಲ್ಲ ಸ್ವಾಮಿ. ಮನಸ್ಸುಂಟ? ಹೌದು. ಮಾರ್ಗ ತೋರಿಸಿದೆ. ಏನು? ಸುಗುಣಿ ಕೇಳವ್ವ ತರಳೆ ಸುಗುಣೆ ಕೇಳವ್ವ ತರಳೆ ಎಲ್ಲ ಪದಯುಗವ ಬಿಡು ಬೇಳ್ವೆ ಎಲ್ಲ ಪದಯುಗವ ಬಿಡು ಬೇಳ್ವೆ ಶೀಲೆ. ಹಗರಣವಿದಲ್ಲವೀಗ ಹಗರಣವಿದಲ್ಲವೀಗ ಶತ್ರುಘ್ನ ಮಗನ ನಟಿಸುವೆ ಬೇಗ ಶತ್ರುಘ್ನ ಮಗನ ನಟಿಸುವೆ ಬೇಗ. ಸುಗುಣ ಕೇಳುವ ತರಳೆ ಯಾವ ಪದಯುಗವ ಬಿಡು ಬೇಳೆ ಶೀಲೆ. ಸುಗುಣೆ ಸ್ವಾಮಿ, ಹೀಗೆಂದು ಕರೆಯುವರೆ ಪ್ರಧಾನವಾದಂಥ ಉದ್ದೇಶ ಉಂಟು. ಏನು? ಅಪರಾಧ ಬೇರೆ, ಪ್ರಮಾದ ಬೇರೆ. ನೀನು ತಿಳಿದು ಮಾಡಿರುವುದಲ್ಲ, ತಿಳಿಯದೇ ಆಗಿ ಹೋದಂತಹ ಪ್ರಮಾದ. ಯಾರೋ ಕಟ್ಟಿಕೊಟ್ಟಂತ ಮಾತಿನ ಎಳೆಯನ್ನ ಹಿಡಿದು ನಿನ್ನಪ್ಪ ರಾಮ ವಿರೋಧಕ್ಕೆ ಮುಂದಾದವನಿದ್ದಾನೆ. ಎಂತ ಪ್ರಸಂಗ ಬಂತು ಸ್ವಾಮಿ. ಆಗಲಿ, ಬೇರಾವುದೋ ಯುಗದಲ್ಲಿ ನಡೆದಿದ್ದೇ ಇದ್ರೆ ಈಗ ನಮಗೆ ಗೊತ್ತಿಲ್ಲ ಅಂತ ಹೇಳಬಹುದಿತ್ತು. ಯಾರಾದ್ರೂ ಹೇಳಬೇಕು ಅಂತ ಹೇಳಬಹುದಿತ್ತು. ಈ ಪ್ರಸಂಗದಲ್ಲಿ ರಾಮ ಇರುವುದರಿಂದಲೇ ನಾವು ಮುಂದೆ ಸಾಗಬೇಕಾಗುತ್ತದೆ. ಈ ಯುಗದಲ್ಲೇ ನಡೆದ ಘನ ವಿಚಾರವನ್ನೇ ಅರಿಯದಾದ ಮರುಳಿ ನಾನು. ಹೌದೇ ಹೌದು. ಕೆಲವೊಮ್ಮೆ ಏನಾಗಿ ಹೋಗುತ್ತದೆ, ದೀಪದ ಅಡಿಯಲ್ಲಿ ಕತ್ತಲು ಆವರಿಸುವಂತೆ ಅಲ್ವೇ ನಾವು ತಿಳಿದುಕೊಳ್ಳಬೇಕಾದಂಥ ವಿಷಯದಲ್ಲಿ ನಾವು ಜ್ಞಾನಹೀನರಾಗಿ ಹೋಗುತ್ತೇವೆ. ಅಂತ ಸ್ಥಿತಿಯಾಗಿ ಮುರುಗದೆ ಮುಂದೇನು ಮಾಡಬೇಕು ಎನ್ನುವ ಹಾಗೆ ನಾವು ಯೋಚನಾಪರರಾಗಬೇಕು. ಇಂಥ ಈ ಪ್ರಸಂಗದಲ್ಲಿ ಮೊದಲ ಹೆಜ್ಜೆ ಎಡವಬಹುದು, ಇನ್ನು ಮಾತ್ರ ಎಡವುವುದಕ್ಕೆ ಸಾಧ್ಯವಿಲ್ಲ ಸ್ವಾಮಿ. ರಾಮನ ಕುರಿತು ನೀವೇ ಹೇಳಿದರೆ ಖಂಡಿತವಾಗಿ ಯೋಚನೆ ಮಾಡಬೇಡ. ಸ್ವಯಂವರಕ್ಕೆ ಸಹಸ್ರಾರು ಮಂದಿ ಯುವಕರು ಬರಬಹುದು, ಸಹಸ್ರಾರು ಮಂದಿ ವೀರಾದಿ ವೀರರು ಬರಬಹುದು, ಸಹಸ್ರಾರು ಮಂದಿ ಅರಸು ಮಕ್ಕಳು ಬರಬಹುದು. ಬರುವಂತ ಅರಸು ಮಕ್ಕಳ ಕುರಿತಾಗಿ ನೀ ಮೋಹಪರವಶಳಾಗಕೂಡದು. ಅವರ ಸೌಂದರ್ಯದ ಕುರಿತಾಗಿ ನೀ ವಿಚಲಿತಲಾಗಕೂಡದು. ಮನಸ್ಸಿನಲ್ಲಿ ಯೂಪಧ್ವಜನನ್ನು ನೀ ಭಜಿಸಿದೆ ಅಂತಾದ್ರೆ ಅವ ಬರುವ ಹಾಗೆ ನಾ ಮಾಡ್ತೇನೆ. ಯೂಪಧ್ವಜನೆ? ಹೌದು. ಹಾಗಂದ್ರೆ ಯಾರಾತ? ಶತ್ರುಘ್ನನ ಮಗ, ರಾಮನ ತಮ್ಮನ ಮಗ. ರಾಮನ ತಮ್ಮನ ಮಗ? ಅವನನ್ನು ನೀವು ವರಿಸಿದೆಯಾದರೆ ಯೂಪಧ್ವಜ ರಾಮನನ್ನು ಸೊಸೆಯಾಗುವಂತ ಭಾಗ್ಯನಿಂದ ಪಾಲಿಗೆ ಒದಗಿ ಬರ್ತದೆ. ಸಾಧ್ಯ ಉಂಟೆ ಸ್ವಾಮಿ? ಯಾಕೆ? ಸಹಕೇತಕ್ಕೆ ಲೇಖನವೇ ಕೊಡಬಾರದು ಎನ್ನುವ ನನ್ನ ಅಪ್ಪನ ಆಜ್ಞೆ. ಮತ್ತೆ ಆತ ಬರುವುದೆಂತು, ನನ್ನನ್ನು ವರಿಸುವುದೆಂತು? ನಾ ಬಂದಾಗಲೇ ನೀವೊಂದು ಮಾತು ಹೇಳಿದ್ದೆ. ಏನು? ಬಾ ಅಂತ ಹೇಳಿದಲ್ಲಿಗೆ ಬರುವವರಲ್ಲ, ಹೋಗು ಅಂತ ಹೇಳಿದ್ರು ಹೋಗದೇ ಇರುವವರಲ್ಲ ಎನ್ನುವಾಗ ನಿನ್ನಪ್ಪ ಸಾಕೇತದ ರಸರಿಗೆ ಗೊತ್ತಾಗದ ಹಾಗೆ ಹೀಗೊಂದು ಪ್ರಸಂಗ ನಿರ್ಣಯಿಸ್ತಾನೆ ಅಂತ ಆದ್ರೆ ಹೇಳಿ ಹೋಗುವುದಕ್ಕೆ ನಾನಿಲ್ವೇನೆ? ಈ ಪ್ರಸಂಗದಲ್ಲಿ ನಾರದರಿಗೆ ಹೆಚ್ಚು ಕೆಲಸ. ಹೌದು ಸ್ವಾಮಿ, ಇವಾಗ ಅರ್ಥ ಆಗ್ತಾ ಇದೆ ನನಗೆ. ಯಾವುದು? ಯಾಕೆ ನೀವು ನನ್ನ ಅಪ್ಪನ ಬಳಿಗೆ ಹೋಗ್ಲಿಲ್ಲ ಎನ್ನುವುದು. ರಾಮನನ್ನೇ ದ್ವೇಷಿಸುವುದಕ್ಕೆ ಮುಂದಾದ ಮೇಲೆ ಮತ್ತೆ ನಿಮ್ಮಂತ ಪುಣ್ಯಾತ್ಮರು ಅಲ್ಲಿಗೆ ಪಾದ ಇರಿಸುವುದಕ್ಕೆ ಸಾಧ್ಯ ಉಂಟೆ? ಖಂಡಿತ ಸಾಧ್ಯ. ನನ್ನನ್ನ ಎಚ್ಚರಿಸುವುದಕ್ಕಾಗಿ, ನನ್ನ ಗುಣ ಜಾಗೃತಗೊಳಿಸುವುದಕ್ಕಾಗಿ ಇತ್ತ ಧಾವಿಸಿದ್ರಲ್ಲ, ಪಾವನಳಾದೆ. ಆಗಲಿ, ಮಾಲೆಯನ್ನು ಹಿರಿದು ಸಿದ್ಧಳಾಗಿ ನಿಂತಿರು. ಆಯ್ತು. ಯಾರೇ ಬಂದರೂ ವಿಚಲಿತಲಾಗುವುದಕ್ಕಿಲ್ಲ. ಯುಪಧ್ವಜ ಬರ್ತಾನೆ, ನಿರೀಕ್ಷೆಯಲ್ಲಿ. ಇತಲ ಅಯೋಧ್ಯಪುರದಿ ಇತಲ
ಶತ್ರುಘ್ನ ಸುತ ಯುಪಗೇತನು ಶತ್ರುಘ್ನ ಸುತ ಯುಪಗೇತನು ಚಿತ್ತಗಾರು ಜಿತನಾಗಿ ಓಲಗ ಗೀತ ಬರದಿ ಚಿತ್ತಗಾರು ಜಿತನಾಗಿ ಓಲಗ ಗೀತ ಬರದಿ ಚಿತ್ತಗಾರು ಜಿತನಾಗಿ ಓಲಗ ಗೀತ ಬರದಿ ಪ್ರಭು ರಾಮಚಂದ್ರಮ ನೀನೇ ರಕ್ಷಿಸು. ಸಂಪತ್ಭರಿತವಾದಂತ ನಾಡು ಸೌಭಾಗ್ಯದ ಬೀಡೆಂದು ಸಪ್ತದ್ವೀಪಗಳಲ್ಲಿ ಒಂದಾದದ್ದು ಸಾಕೇತ ಸಾಮ್ರಾಜ್ಯ. ಇಲ್ಲಿಯ ಪ್ರಭು ವಿಭುವಾಗಿ ವಿಜೃಂಭಿಸುತ್ತಾ ಇದ್ದವರು ಶ್ರೀರಾಮಚಂದ್ರಮರಾಗಿದ್ದಾರೆ. ಅವರಿಗೆ 3 ತಮ್ಮಂದಿರು, ಭರತ, ಲಕ್ಷ್ಮಣ, ಶತ್ರುಘ್ನ ಎನ್ನುವ ಹಾಗೆ. ಅದರಲ್ಲಿ ಶತ್ರುಘ್ನ ದೇವರ ಸುಕುಮಾರನಾಗಿ ಯೂಪಧ್ವಜ ಎನ್ನುವಂತ ಹೆಸರಿನಿಂದ ಪ್ರಜೆಗಳ ಪರಿಪಾಲನೆ ಮಾಡುವುದಕ್ಕೆ ತಂದೆಯವರು ಅವಕಾಶ ಮಾಡಿಕೊಟ್ಟ ಕಾರ್ಯಕ್ಕೆ ಎಳ್ಳೆನಿತ್ತು ಲೋಪ ಬಾರದೆ ಇದ್ದ ಹಾಗೆ ಪರಿಪಾಲಿಸುತ್ತಾ ಇದ್ದವನು ನಾನು. ಸಭಾಸ್ಥಾನವನ್ನು ಪ್ರವೇಶ ಮಾಡುವುದು, ಪ್ರಜೆಗಳಿಗೊಂದು ಅವಕಾಶವನ್ನು ಕೊಡುವುದು, ಕೊಟ್ಟ ಅವಕಾಶವನ್ನು ಬಳಸಿಕೊಂಡ ಪ್ರಜೆಗಳು ಇಟ್ಟ ಬೇಡಿಕೆಯನ್ನು ಈಡೇರಿಸುವುದು, ಇದಿಷ್ಟು ನನ್ನ ಆದ್ಯ ಕರ್ತವ್ಯವಾಗಿತ್ತು. ಇವತ್ತಿನ ಸಭೆಯನ್ನು ಕಂಡಾಗ ಮನಸ್ಸಿಗೆ ಒಂದು ರೀತಿಯಾದ ನೆಮ್ಮದಿ ಉಂಟು. ಕಾರಣ ಏನು? ಬಂದ ಪ್ರಜೆಗಳೆಲ್ಲರೂ ನೆಮ್ಮದಿಯ ಬದುಕನ್ನು ಸಾಗಿಸುತ್ತಾ ಇದ್ದಾರೆ ಎನ್ನುವುದಕ್ಕೆ ಸಾಕ್ಷಿ ಅರಳಿದ ಅವರ ವದನಾರವಿಂದವೇ ಸಾಕ್ಷಿಯಾಯಿತು. ಹಾಗಂತ ಇಷ್ಟೇ ಮಂದಿ ಅಲ್ಲ, ಸಭೆಗೆ ಇನ್ನಷ್ಟು ಅವಕಾಶವನ್ನು ಕೊಟ್ಟರೆ ಆ ಸಮಯವನ್ನು ಸದುಪಯೋಗ ಮಾಡಿಕೊಳ್ಳುವುದಕ್ಕೆ ಆರ್ತರೋ ಅನಾಥರೋ ಇನ್ನಷ್ಟು ಮಂದಿ ಬರಬಹುದು. ಅದಲ್ಲ, ಕಲ್ಯಾಣ ಕಾರ್ಯಕ್ಕಾಗಿ ಶಕ್ತಿ ವಿನಿಯೋಗವನ್ನು ಮಾಡಬೇಕೆನ್ನುವ ಹಾಗೆ ಲೋಕ ಕಲ್ಯಾಣವನ್ನು ಬಯಸುವ ಋಷಿಪುಂಗವರು ಅನೇಕರು ಬರಬಹುದು. ಇದು ಸಾಕೇತದ ಸಭೆ, ಯಾರಿಗೂ ಸಾಕು ಎನ್ನಿಸುವ ಸಭೆ ಅಲ್ಲ. ನೋಡುವ, ವಿಶೇಷ ಇದ್ದರೆ ಸಭೆಗೆ ಬನ್ನಿ. ಜಯ ನಮೋ ನಾರಾಯಣ ಪನ್ನಗ ಶಯನ ಪಾವನ ಜಯ ಜಯ ನಮೋ ನಾರಾಯಣ ಬಂದನಾರನು ಕರೆದನು ಮಂದಹಾಸದಿ ಬಾಲ ವಂದಿಸಿ ನಿಂದು ಕೈ ಮುಗಿಯುತ್ತಲೆಂದನು ಯೋಗೇತನು. ಮಹರ್ಷಿಗಳೇ, ದೂರದಿಂದಲೇ ನಿಮ್ಮ ಬರೋಣವನ್ನು ಕಂಡು ಆಸ್ಥಾನದಲ್ಲಿರುವಂತ ನಾನು ಸಿಂಹಾಸನದಿಂದ ಎದ್ದು ಕರೆ ತಂದು ಯಥೋಚಿತವಾಗಿ ಸತ್ಕಾರವನ್ನು ಮಾಡಿದ್ದೇನೆ. ಸರಿ, ಯಾಕೆ ಕೇಳಿದ್ರೆ ಲೋಕ ಕಲ್ಯಾಣಕ್ಕಾಗಿ ತನ್ನ ಶ್ರಮವನ್ನು ವಿನಿಯೋಗ ಮಾಡುವವರು ನೀವಿದ್ದೀರಿ. ಎಲ್ಲೆಲ್ಲಿ ದುಷ್ಟ ನಿಗ್ರಹ ಆಗಬೇಕು, ಶಿಷ್ಟರ ಪರಿಪಾಲನೆ ಆಗಬೇಕು ಎನ್ನುವುದು ನಿಮ್ಮ ಇಷ್ಟದಂತೆ ಆಗುವುದರಿಂದ ಕಲ್ಯಾಣ ಪ್ರಿಯ ಎನ್ನುವಾಗಿ ಎನಿಸಿಕೊಂಡವರಿದ್ದೀರಿ. ಕಲ್ಯಾಣಗಾತ್ರದ ಹೆಸರುಂಟು ನನಗೆ. ಖಂಡಿತವಾಗಿ ಮಹರ್ಷಿಗಳೇ, ಹೇಳು, ಮನೆಗೆ ಬಂದವರನ್ನ ಯಾಕೆ ಬಂದದ್ದು ಅಂತ ಕೇಳಬಾರ್ದು. ಕೇಳಿದ್ರೆ ಎಷ್ಟೊತ್ತಿಗೆ ಹೋಗ್ತೀರ ಅಂತ ಕೇಳಿದ ಹಾಗಂತೆ. ಆದರೂ ಕೇಳದೆ ಇದ್ರೆ ವಿಷಯ ಗೊತ್ತಾಗ. ಏನು ಕೇಳ? ದೇವ ವಂದಿತ ಮುನಿ ಯಾವ ದೇಶಗಳಿಂದ ದೇವ ವಂದಿತ ಮುನಿ ಯಾವ ದೇಶಗಳಿಂದ ಯಾವ ದೇಶಕ್ಕೆ ಗಮನ ಯಾವ ದೇಶಕ್ಕೆ ಗಮನ ಯಾವ ಭಾವದಿ ಬಂದೆ ಯಾವ ಕಾರ್ಯವ ತಂದೆ ಯಾವ ಭಾವದಿ ಬಂದೆ ಯಾವ ಕಾರ್ಯವ ತಂದೆ ನೀವೀಗ ಬೇಳಿರೇನೆ ದೇವ ವಂದಿತ ಮುನಿ ಯಾವ ದೇಶಗಳಿಂದ ಯಾವ ದೇಶಕ್ಕೆ ಗಮನ ಯಾವ ದೇಶಕ್ಕೆ ಗಮನ ಮುನಿಯೇ ಮಹರ್ಷಿಗಳೇ, ಯುಪಕೇತ ನಾವು ನಮ್ಮಂತವರ ಕತೆ ಬಿಡಿ.
ದೇವಾರು ದೇವತೆಗಳು ನಿಮಗೆ ವಂದನೆಯನ್ನ ಸಲ್ಲಿಸುವರಿದ್ದಾರೆ. ಎಲ್ಲ ನಮಸ್ಕರಿಸ್ತಾರೆ. ಖಂಡಿತವಾಗಿ 3 ಮೂರ್ತಿಗಳ ನಿತ್ಯದ ಆಶೀರ್ವಾದವನ್ನು ಪಡೆದು 14 ಲೋಕವನ್ನು ಸಂಚಾರ ಮಾಡುವ ನಿಮ್ಮನ್ನು ಲೋಕದ ವ್ಯಾಪ್ತಿಯ ಒಳಗಿರುವವರೆಲ್ಲರೂ ಶರಣು ಬರುವವರಿದ್ದಾರೆ. ದೇವ ವಂದಿತ ಮುನಿಯೇ, ನಿಮ್ಮಲ್ಲಿ ಕೇಳಿಕೊಳ್ಳುವುದಿಷ್ಟೇ, ಯಾವ ಕಡೆಯಿಂದ ಬಂದವರು, ಯಾವ ವಿಷಯವನ್ನ ಹೊತ್ತು ತಂದವರು, ಆ ವಿಷಯವನ್ನು ಸಾಕೇತದ ಸಭಾಸ್ಥಾನದಲ್ಲಿ ಮಂಡಿಸಬೇಕೆನ್ನುವ ಕಾರಣಕ್ಕಾಗಿ ಬಂದದ್ದ. ಅದಲ್ಲ, ಇನ್ನೊಂದು ರಾಜ್ಯವನ್ನ ಪ್ರವೇಶ ಮಾಡಬೇಕಾದ ನೀವು ಸಾಕೇತದ ಸಾರ್ವಭೌಮತ್ವ ಹೇಗುಂಟು ಎನ್ನುವುದನ್ನು ನೋಡಿ ಹೋಗೋಣ ಅಂತ ಬಂದದ್ದ. ಅಥವಾ ನನ್ನಿಂದ ಅಧಿಕೃತವಾಗಿ ಇಂಥದ್ದೇ ಒಂದು ಕಾರ್ಯ ಆಗಬೇಕೆನ್ನುವ ಹಾಗೆ ಯೋಚನೆ ಮಾಡಿ ಸಭಾ ಪ್ರವೇಶ ಮಾಡಿದ್ದೀರಾ? ಒಂದನ್ನು ನಾನು ಅರಿಯದಾದೆ, ಎಲ್ಲವನ್ನ ಮರೆಮಾಚದೆ ಹೇಳಬೇಕು ಸ್ವಾಮಿ. ಹೇಳಬೇಕು ಅಂತ ಮನಸ್ಸುಂಟು, ಏನಾಯ್ತು? ಆದ್ರೆ ಹೇಳುವ ವಿಷಯ ಒಳ್ಳೆ ಏನಂತ ಕೆಟ್ಟ ವಿಷಯ? ಯುಪಕೇತ ಎಷ್ಟು ಬಲ ಇದ್ದಾರೇನೋ, ಎಷ್ಟು ಕೀರ್ತಿ ಗಳಿಸಲೇನೋ, ಎಷ್ಟು ಬಲವಾದಿದ್ದಾರೇನೋ, ಎಷ್ಟು ಕೀರ್ತಿ ಗಳಿಸಲೇನೋ, ದುಷ್ಟ ವೈರದಿಂದ ಮಾನ ನಷ್ಟವಾಯಿತು, ದುಷ್ಟ ವೈರದಿಂದ ಮಾನ ನಷ್ಟವಾಯಿತು, ದುಷ್ಟ ವೈರದಿಂದ ಮಾನ ನಷ್ಟವಾಯಿತು. ಸಾಕೇತಾಧಿಪನೇ, ಮಹರ್ಷಿಗಳೇ, ಒಬ್ಬಾತ ಒಳ್ಳೆಯ ಕಾರ್ಯವನ್ನು ಮಾಡ್ತಾನೆ ಅಂತ ಆದ್ರೆ ಸಾವಿರ ವರ್ಷ ಅವನ ಚರಿತ್ರೆಯನ್ನು ಲೋಕ ಮಾನಿಸ್ತದಂತೆ ಗೌರವಿಸ್ತದಂತೆ. ಏನು ಮಾಡೋಣ ಹೇಳು? ಏನಾಯ್ತು? ಎಷ್ಟು ಒಳ್ಳೆಯ ಕಾರ್ಯ ಮಾಡಿದ್ರೇನು, ಎಷ್ಟು ಕೀರ್ತಿ ಕಾಮನೆಯನ್ನು ನೀವು ಗಳಿಸಿದ್ರೇನು. ಕೇವಲ ನೀನು ಅಂತಲ್ಲ, ನಿನ್ನ ತಂದೆ ಇರಬಹುದು, ತಂದೆಯ ಅಣ್ಣನಿರಬಹುದು, ಅಥವಾ ಮನುವಿನಿಂದ ತೊಡಗಿ ದಿಲೀಪನಿಂದ ತೊಡಗಿ ಸೂರ್ಯವಂಶೀಯರ ಅನೇಕ ಮಂದಿ ಇರಬಹುದು. ಎಷ್ಟೇ ಒಳ್ಳೆಯ ಕಾರ್ಯ ಮಾಡಿದ್ರು ದುಷ್ಟರು ಅಂತ ಲೋಕದಲ್ಲಿ ಸಿದ್ಧವಾಗುತ್ತಾರೆ. ಒಳ್ಳೆಯವರಿಗೆ ಕೆಟ್ಟದ್ದನ್ನು ಆಡ್ತಾ ಇರ್ತಾರೆ, ಬಿರುನುಡಿಯನ್ನು ಆಡ್ತಾ ಇದ್ದಾರೆ. ಈ ಕಾಲಕ್ಕೆ ಅಂತ ದುಷ್ಟರೇ ಇಲ್ಲ ಎನ್ನುವ ಹಾಗೆ ಭಾವಿಸಿದ್ರೆ ದುಷ್ಟರೆಲ್ಲ ತಲೆ ಎತ್ತಿ ನಿಲ್ತಾ ಇದ್ದಾರೆ. ಸಾಕೇತ ಮಣ್ಣನ್ನು ಪೂಜಿಸಬೇಕಾದವರವರೆಲ್ಲ ಸಾಕೇತದ ಮಣ್ಣಿಗೆ ಜರೆಯುವಷ್ಟರ ಮಟ್ಟಿಗೆ ಸಿದ್ಧರಾಗಿ ನಿಂತಿದ್ದಾರೆ. ಹೇಳಲಿಕ್ಕೆ ನಾಲಿಗೆ ತಡವರಿಸ್ತದೆ. गात करा रे मगे, गात करा रे मगे, गात रो गज पूज बजे वन गात जगदೊಳಗೆ. ಮಹರ್ಷಿಗಳೇ, ಪವಿತ್ರವಾದ ಭೂಮಿ ಯಾವುದು ಕೇಳಿದ್ರೆ ರಾಮ ಜನ್ಮವಾದ ಭೂಮಿ ಅಯೋಧ್ಯೆಯನ್ನುವಾಗಿ ಕೊಂಡಾಡ್ತಾ ಇದ್ದಾರೆ. ರಾಮ ಮಣ್ಣಿನನ್ನು ಮುಟ್ಟಿದವರಿಗೆ ಮೆಟ್ಟಿದವರಿಗೆ ಮತ್ತೆ ಸ್ವರ್ಗ ಕಾಣುವ ಭಾಗ್ಯ ಬೇಕು ಅಂತಿಲ್ಲ. ಖಂಡಿತವಾಗಿ ಸ್ವರ್ಗ ಅಂತ ಹೇಳಿ ಮನು ಮುನಿಗಳು ನಂಬಿದ ಸತ್ಯ ಅದು. ರಾಮಚಂದ್ರಮನನ್ನು ಅನುಸರಿಸಿ ಹೋಗ್ತಾ ಇದ್ದಿದ್ರು. ಎಂತ ದುಷ್ಟರಾದರೂ ರಾಮನಿಗೆ ಶರಣು ಬರುತ್ತಾ ಇದ್ದರು. ಹೇಳಬೇಕು ಅಂತಾದ್ರೆ ಒಂದು ನಿದರ್ಶನ ಸಾಕು. ಚತುರ್ದಶ ಭುವನದಲ್ಲ ನೆನವಾಗಿ ಹೆಸರು ಮಾಡಿದ ಮನೆಯ ಕಾಲ ಕಾಡಿದಂಥದ್ದು ಕಂಡನು ದಶವದನ. ಖಂಡಿತವಾಗಿ ಹೌದು. ಅವರೆಲ್ಲರೂ ಶರಣು ಹೊಂದಿ ರಾಮನ ಅಸ್ತಿತ್ವ ಏನು ಎನ್ನುವುದನ್ನು ಅರಿತವರು. ಸಾಯುವ ಕಾಲಕ್ಕಾದ್ರೂ ವಾಲಿ ಹೇಳಿದನಂತೆ, ಹೌದು, ಕರುಣವಿದ್ದರೆ ಸಾಕು ನಿನ್ನ ಬಾಣತ ಆಗಿದ ಮೇಲೆ. ಹಾಗಾದ್ರೆ ಯೋಚನೆ ಮಾಡಿ, ರಾಮಚಂದ್ರಮನ ಯೋಗ್ಯತೆ ಎಷ್ಟು ಎನ್ನುವ ಹಾಗೆ. ಬೇಡ, ಸೂರ್ಯವಂಶದ ಅನೇಕ ಅರಸು ಮಕ್ಕಳ ಕತೆ. ಕೆಟ್ಟದನ್ನ ಮಾಡಲಿಲ್ಲ ಅಂತಲ್ಲ, ಕೆಟ್ಟದನ್ನ ಮಾಡಿದವರನ್ನ ಸೂರ್ಯವಂಶ ಸ್ವೀಕಾರ ಮಾಡಲಿಲ್ಲ, ತಿರಸ್ಕಾರ ಮಾಡಿಬಿಟ್ಟಿದೆ. ಸದಾ ಕಾಲ ಲೋಕಕ್ಕೆ ಒಳಿತನ್ನ ಬಯಸುವವರು ಧರ್ಮ ರಾಜ್ಯವೇ ಆಗಬೇಕೆನ್ನುವ ಹಾಗೆ, ರಾಮ ರಾಜ್ಯವೇ ಆಗಬೇಕು ಎನ್ನುವ ಹಾಗೆ ರಾಮಚಂದ್ರಮ ಹಾಗೂ ಮನು ಮುನಿಗಳ ಕನಸಾಗಿತ್ತು. ಅದಕ್ಕೆ ಸರಿಯಾಗಿ ನಡೆದುಕೊಳ್ತಾ ಇದ್ದವರು ನಾವು. ಹಾಗಾದ್ರೆ ಏತರ ವೈರದಿ ಈ ತರವಾದಂತ ಕಟುನುಡಿಗಳನ್ನು ಆಡ್ತಾ ಇದ್ದಾರೆ. ಯಾಕೆ ನಮ್ಮ ಮುಂದೆ ಕೆಟ್ಟ ನುಡಿಗಳನ್ನು ಆಡಬೇಕೆನ್ನುವ ಹಾಗೆ ಜನ ಹಂಬಲಿಸುತ್ತಾ ಇದ್ದಾರೆ. ಅವರಾದರೂ ಯಾರು, ಯಾಕೆ ಹೀಗೆ, ಪ್ರಕರಣ ಏನು, ಏನಾದ್ರೂ ಹೇಳಬಹುದು? ಯುಪಧ್ವಜ, ಯಾವುದೇ ಶಬ್ದಕ್ಕೆ ಸುಕಾರ ಸೇರಿತು ಅಂತ ಆದ್ರೆ ಆ ಶಬ್ದದ ಒಳ್ಳೆಯ ಅರ್ಥವನ್ನೇ ಗ್ರಹಿಸಿಕೊಳ್ತದೆ. ಮತಿಯಲ್ಲಿ ಒಳ್ಳೇದಿದ್ರೆ ಅದು ಮತಿವಂತ ಅಂತ ಹೇಳ್ತಾರೆ. ಸುಮತಿ, ಒಳ್ಳೆಯ ಮತಿ ಅಂತ. ಸುಕಾರ ಸೇರಿದ್ರೆ ಸುಮತಿ ಆಗುತ್ತೆ. ಹೌದು, ಇಷ್ಟು ಕೆಡ್ಲಿಕ್ಕೆ ಕಾರಣ ಅದೇ ಮತಿ ಇಲ್ವಾ? ಸುಮತಿಯ ಪ್ರಸಂಗ ಯಾವುದದು? ಯುಪಧ್ವಜ, ಚಂಪಿ ಸುಮತಿ ಲಗನ ಕೊಂಬು ನೆಂಪನಿಟ್ಟು ಗುಂಪು ಕಟ್ಟಿ, ಚಂಪಿ ಸುಮತಿ ಲಗ್ನ ಕಂಬು ನೆಂಪನಿಟ್ಟು ಗುಂಪು ಕಟ್ಟಿ, ಸೊಂಪಿನಿಂದ ನಿಮ್ಮ ಬಿಟ್ಟು ಒಮ್ಮೆ ಲಗ್ನವ, ಸೊಂಪಿನಿಂದ ನಿಮ್ಮ ಬಿಟ್ಟು ಒಮ್ಮೆ ಲಗ್ನವ,
ಪ್ರಸಂಗ. ಅದುವೇ ಸುಮತಿಯ ಕಲ್ಯಾಣ. ಚಂಪಕಾಪುರವನ್ನು ಪ್ರವೇಶ ಮಾಡುವುದರ ದ್ವಾರ ಕಂಡ ಕಂಡ ಅರಸು ಮಕ್ಕಳ ಮಂಡೆಯನ್ನು ಮೆಟ್ಟುವುದರ ಮೂಲಕವಾಗಿ ಗೆದ್ದು ತಂದವನಿದ್ದಾನೆ ಸುಮತಿ ನಾಮಕಳನ್ನು. ಅದರಿಂದ ಅನೇಕ ಅರಸು ಮಕ್ಕಳು ಮನನೊಂದವರಿದ್ದಾರೆ. ಅವರು ವಿರೋಧ ವ್ಯಕ್ತಪಡಿಸಿದ ಬಗೆ ಹೇಗೆ ಕೇಳಿದ್ರೆ, ಈಗಾಗಲೇ ದ್ರಾವಿಡವನ್ನು ಆಳುತ್ತಿರುವಂತಹ ಕುಂಭಗ್ರೀವನ ಮಗಳು ಸ್ವಯಂವರವಾಗಿ ನಿರ್ಣಯಿಸಿದವರಿದ್ದಾರೆ. ಇವರೆಲ್ಲ ಆಡಿದ ಮಾತು ಒಂದೇ, ಯಾವ ಕಾಲಕ್ಕೆ ಅಯೋಧ್ಯ ಅಧಿಪತಿ ಅಥವಾ ಅದಕ್ಕೆ ಸಂಬಂಧಪಟ್ಟವರು ಯಾರೇ ಬಂದರೂ ನಾವು ಬರುವುದಿಲ್ಲ ಎನ್ನುವ ಹಾಗೆ. ಒಂದೊಮ್ಮೆಗೆ ಅಯೋಧ್ಯಾಧಿಪತಿಯೇ ಬಂದದ್ದು ಹೌದಾದರೆ ತನ್ನ ಮಗಳನ್ನು ಕೊಡಬಹುದು. ನನ್ನ ಮಗಳ ಕುರಿತಾಗಿ ಅವಳಿಗೆ ಮನವಿಲ್ಲ ಅಂತಾದರೆ ನನ್ನ ಮಗಳನ್ನು ಯಾರಿಗೆ ಕೊಡುವುದೆನ್ನುವಾಗಿ ಆಲೋಚನೆ ಮಾಡಿದಾಗ ಸಾಕೇತದ ಅರಸುಪೀಠವನ್ನಾದರೂ ತಿರಸ್ಕರಿಸಿ ಉಳಿದವರಿಗೆ ಮಣೆ ಹಾಕುವುದಕ್ಕೆ ಮುಂದಾಗಿದ್ದಾನೆ. ಆ ಕಾರಣಕ್ಕೆ ಬೇಕಾಗಿ ಉಳಿದ ಅರಸು ಮಕ್ಕಳೆಲ್ಲ ಗುಂಪು ಸೇರಿಕೊಂಡು ಸ್ವಯಂವರಕ್ಕೆ ಹೋಗುತ್ತಾ ಇದ್ದಾರೆ. ನೀವು ಮಾತ್ರ ಇಲ್ಲಿದ್ದೀರಿ. ಎಲ್ಲ ಎಲ್ಲ ಅಂಬುಜ ಸುತ ಸದಾಕಾಲ ನಮ್ಮ ವಂಶದ ಏಳಿಗೆಯನ್ನು ಬಯಸುತ್ತಾ ಇದ್ದವರು ನೀವು. ಯಾಕೆ ಕೇಳಿದ್ರೆ ಸೂರ್ಯರಶ್ಮಿಯಿಂದಲೇ ಕಮಲವೊಂದರಳುತ್ತದೆ. ಅದೇ ಕಮಲಜನ ಸುಕುಮಾರರು ನೀವು ಸೂರ್ಯವಂಶದ ಒಳಿತನ್ನ ಕಾಪಾಡ್ತಾ ಇದ್ದೀರಿ. ಸೂರ್ಯವಂಶದ ಒಳಿತಿಗಾಗಿ ಶ್ರಮವನ್ನು ಪಡ್ತಾ ಇದ್ದೀರಿ. ನೀವೀಗ ಆಡುವ ಮಾತು ಭೂಭುಜರೆಲ್ಲರೂ ಒಂದಾಗಿ ಕಂಬುಗ್ರಿಯ ಸಾಕೇತಕ್ಕೆ ಹೇಳಿಕೆ ಇಲ್ಲ. ಸಾಕೇತವನ್ನು ತಿರಸ್ಕಾರ ಮಾಡುವುದು. ಸಾಕೇತ ಕರಿಯದ ಹಾಗೆ ಈ ಪ್ರಸಂಗದಲ್ಲಿ ಈಗ ಅವಮಾನ ಆಗ್ತದೆ ಅಂತ ಭಾವಿಸಿರ್ಲಿಲ್ಲ. ಸಾಕೇತಕ್ಕೆ ಅರಿಯದ ಹಾಗೆ ಈ ಪ್ರಸಂಗದಲ್ಲಿ ಅವರು ಹೋರಾಡ್ತಾ ಇದ್ದಾರೆ ಅಂತಾದ್ರೆ ಅವರನ್ನ ದ್ವೇಷ ಮಾಡುವುದು. ಮದುವೆಯ ಪ್ರಕರಣಕ್ಕಾಗಿ ನನ್ನದು ಯಾವ ದ್ವೇಷವೇ ಇಲ್ಲ. ಮತ್ತೆ ದ್ವೇಷ ಮಾಡಬೇಕು ಅಂತಾದ್ರೆ ಪಟ್ಟ ವಿಪರಾಮನ ಕಲ್ಯಾಣಕಾರದಲ್ಲಿ ಯಾವ ಭಂಗ ತರುವವರು ನಾವಲ್ಲ, ಮತ್ತೆ ಕಲ್ಯಾಣವನ್ನು ಬಯಸುವವರು ನಾವು. ಆದ್ರೆ ಇವತ್ತು ವಿಘ್ನ ತರಲೇಬೇಕು. ಯಾಕೆ? ಕಲ್ಯಾಣ ಆಗುವಲ್ಲಿ ಕಲ್ಯಾಣವನ್ನ ಬಯಸುವ ಪೊಡವಿಪ ರಾಮನ ವೈರವ ಪಿಡಿದಿಹ. ಪಡವಿಪತಿ ಚಕ್ರಾಧಿಪತಿಯಾದಂತ ಪ್ರಭು ಶ್ರೀರಾಮಚಂದ್ರನ ವೈರತ್ವವನ್ನಾದರೂ ಹಿಡಿದು ಸ್ವಯಂವರದಲ್ಲಿ ನಾವು ಭಾಗಿಯಾಗ್ತೇವೆ ಎನ್ನುವ ಹಾಗೆ ಹೊರಟಿದ್ದಾರೆ ಅಂತಾದ್ರೆ ಅಂತ ಪುಂಡು ಅರಸು ಮಕ್ಕಳ ನೀನೀಗಲ್ಲಿ ಹೊರಟದ್ದೆಯಾ? ಖಂಡಿತವಾಗಿ ಹೋಗ್ತೇನೆ. ಹೋದವ ನೀ ಏನು ಮಾಡ್ತೀಯ ಅಂತ ನೋಡ್ಬೇಕು ಅಂತಾದ್ರೆ ಮೊದಲಿಗೆ ನಾ ಹೋಗ್ಬೇಕೋ ಬೇಡ? ಅದೊಂದು ಕೆಲಸ ಬೇಗ ಮಾಡಿದೆ. ನಾನು ಬರ್ತೇನೆ, ಮರಿಬೇಡ. ಖಂಡಿತ. ಅಭಯವನ್ನ ಕೊಟ್ಟಿದ್ದೇನೆ. ಸೂರ್ಯವಂಶಕ್ಕೆ ಕಳಂಕವನ್ನು ತಂದೊಡ್ಡುವುದಕ್ಕೆ ಮುಂದಾದ ಭೂಭುಜರ ಮಂಡೆಯನ್ನ ಮೆಟ್ಟಿ ಸ್ವಯಂವರ ಮಂಟದಲ್ಲಿ ಪ್ರತಿಷ್ಠಾಪನೆ ಆಗಬೇಕು. ಸೂರ್ಯವಂಶದ ಕೀರ್ತಿ ಯಾವ ಹೆಣ್ಣನ್ನು ಸೂರ್ಯವಂಶಕ್ಕೆ ಕೊಡುವುದಿಲ್ಲ ಎನ್ನುವ ಹಾಗೆ ವಂಶವನ್ನೇ ತಿರಸ್ಕಾರ ಮಾಡಿ ಮದುವೆಗೆ ಏರ್ಪಡಿಸಿದ್ದಾನಂತಾದ್ರೆ ಅದೇ ಹೆಣ್ಣು ಸೂರ್ಯವಂಶಕ್ಕೆ ಸೊಸೆಯಾಗಿ ಬರುವ ಹಾಗೆ ಮಾಡಿ ರಾಮನ ಕೀರ್ತಿಯ ಪತಾಕೆ ಬಾನೆತ್ತರದಲ್ಲಿ ಹಾರುವ ಹಾಗೆ ಮಾಡಬೇಕು ಅಂತಾದ್ರೆ ಹೋಗಬೇಕು ಅಲ್ಲಿಗೆ. ರಥಾರೂಢನಾಗಿ ಆಯುಧ ಪಾಣಿಯಾಗಿ ಸೇನೆಯನ್ನ ಬಿಟ್ಟು, ಸೇನೆಯೇ ಬೇಡ ನನಗೆ, ಏಕಾಂಗ ವೀರನಾಗಿ ಅವರೆಲ್ಲರನ್ನ ಬಡಿದು ಹೆಣ್ಣನ್ನ ತರಬೇಕು. ತಡ ಯಾಕೆ? ರಥ ಶೃಂಗಾರವಾಗಲಿ, ನಡೆಯಲಿ. ಯಾರು ಕೇಳಿದರೆ ಮಂತ್ರ ಮಹಾಯಿ ಮಾಯ ಮಂತ್ರ ಎಂಬ ಹೆಸರಿಂದ ನಾನಾಗಿ ಮೆರೆಯುತ್ತಾ ಇದ್ದೇನೆ. ಸ್ವಾಮಿ, ನಮ್ಮ ಜಾತಿಯವರಿಗೆ ಅನಿಮಾದಿ ಅಷ್ಟಸಿದ್ಧಿಯನ್ನು ಮೊದಲೇ ಸೇರ್ಪಡಿಕೊಂಡವರು.
ಆ ಲೆಕ್ಕ ಇಲ್ಲ. ಆದರೂ ನಾನೊಬ್ಬ ವಿಶೇಷ ರಕ್ಕಸ ಬಳಗದಲ್ಲಿ ಯಾಕೆ ಬಲ್ಲಿರಾ ವಿಶಿಷ್ಟವಾದಂಥ ಮಂತ್ರಗಳನ್ನು ಕಲಿತು ಇರಿಸಿಕೊಂಡಿದ್ದೇನೆ. ಇನ್ನೊಬ್ಬರನ್ನು ಮಾಯಾಜಾಲದಿಂದ ಏನನ್ನು ಮಾಡಬಲ್ಲೆ. ಮಾಡ್ಲಾ? ಈಗಲೇ ತಂತ್ರಗಾರಿಕೆ ಮಾಡ್ಲಾ? ನಿಮ್ಮನ್ನೆಲ್ಲಿ ಎಬ್ಸ್ಲಾ? ಸ್ವಲ್ಪ ಕೂರ್ಸಿ. ನೀವು ಎಷ್ಟೊತ್ತಿಗೆ ಹೋಗುದಂತ ಲೆಕ್ಕ ಹಾಕ್ತೀವಿ. ನೀವು ಒಂದು ಸ್ವಲ್ಪ ಹೊತ್ತೀರಿ. ಓಂ ರಾಮ್ ರೀಂ ಪಟಕ್ ಗುಂಡ. ನೀನು ಚಂಡಿ ಬೇಡ, ಹೋಗು. ಈಗ ಕಳಿಸ್ತೇ ಗುಂಡನ್ನ. ಇದೆಲ್ಲ ಮಂತ್ರ, ಹೌದು ಮಾರ್ರೆ, ಇದೆಲ್ಲ ಮಾಯಾ. ಬದಲಾಗೈತೆ. ನೋಡಿದ್ರ ಎಲ್ಲಿಗೆ ಹೋಯ್ತು? ಮಾಯ ಆಯ್ತಾ? ಮಾಯ ಆದ್ದಲ್ಲ, ಬಿಳಿ ಇದ್ದನ್ನು ಕರಿ ಮಾಡಿದ್ದೀನಿ, ದಪ್ಪ ಇದ್ದನ್ನು ಕಡ್ಡಿ ಮಾಡಿದ್ದೀನಿ. ನಿಮಗೆ ಕಡ್ಡಿ ಮಾಡ್ಲಾ? ಕಡ್ಡಿ ಜೋರು ಕಡ್ಡಿ ಬೇಕಾ ನಿಮಗೆ? ಬೇಡಪ್ಪ. ಹಾ, ಕಡ್ಡಿ ಮಾಡೋ ಸಮಸ್ಯೆ ಆಗ್ತದೆ. ಹೌದಪ್ಪ. ಇಟ್ಕೊಂಡು ಜಾಗ ಇಲ್ಲ ನಿಮಗೆ, ಅದಕ್ಕೆ ನಿಮಗೆ ಕಡ್ಡಿ ಬೇಡ. ಹೇಗ ಇಷ್ಟೇ ಮಾತ್ರವಲ್ಲ, ಇವರು ನಿಮ್ಮ ಜನ ನಮ್ಮ ಜನ ಅಷ್ಟೊತ್ತಿ ತಂದುಕೊಡುವವರು, ಹೌದಾ? ನಮಗೆಲ್ಲ ಸಲಕರಣೆ ಒದಗಿಸಿಕೊಡುವವರು, ಹಾಗೆ ನಮ್ಮೊಂದಿಗೆ ಬರುವವರು ಅವರು. ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಅವರನ್ನು ಮಾಯ ಮಾಡಲೇ, ಮಾಯ ಮಾಡಲೇ. ಮತ್ತೆ ಬುಸ್ ಬುಸ್ ಅದು ನಾವೇ ಬಚಾವ. ಒಳ್ಳೆ ಸತ್ಯನಾರಾಯಣ ಭಟ್ರ ಮಂತ್ರದಲ್ಲಿ ಬುಸ್ ಬುಸ್ ಅಂದ್ರೆ ನಾಗ ಬರ್ತಾನೆ. ನಮ್ಮಲ್ಲಿ ನಾಗ ಬರುದಿಲ್ಲ, ಆಯ್ಸರ ಅದು ಇಳಿಸಿದ್ದೇನೆ. ಇಷ್ಟಕ್ಕೆ ಸಮಾಧಾನ ಅಲ್ಲ. ಕುಡಿಲ ಕುಡಿಲ ಕುಡಿತೀರಾ? ಯಾವುದು ಕುಡುವುದು? ಏಯ್, ಕುಡು ವಿಚಾರ ಹೇಳಿದ್ರೆ ಸಾಕು, ಬಾಯಿಸ್ಕೊಳ್ಳಿ. ಅಲ್ಲ ಅದಲ್ಲ, ಸರದಿಯ ನೀರನ್ನು ಕುಡಿದು ಬತ್ತಿಸಬಲ್ಲೆ ನಾನು. ಹಾಗೆ ನಮ್ಮ ಸಾಮರ್ಥ್ಯ ಉಂಟು. ಈ ಕೆಳಗಿಳಿಸ್ಲಾ? ಆಕಾಶ ಇಳಿಸ್ಲಾ? ಇಳಿಸ್ತೀರಾ? ಹೌದಾ? ಯಾವ್ದನ್ನ? ಆಕಾಶ. ಆಕಾಶ. ಮತ್ತೆ ಯಾವ್ದು ಕೇಳ್ದಾಯ್ತು ನಿಮಗೆ? ಬೇರೆ ಕೇಳ್ತಾ? ಇಲ್ಲ, ಪದೇ ಕೇಳಿ. ಹಾ, ಈ ಸರಿ ಉಂಟು ಅಂತ. ಕೆಳಗಿಳಿಸ್ಲಾ? ಇಳಿಸ್ತೀರಾ? ಬೇಡ, ಅಲ್ಲೇ ಇರ್ಲಿ. ಭೂಮಿ ಮೇಲೆ ಹೋಗ್ಬೇಕಾ? ಹೋಗ್ತೀರಾ? ನೀವು ಭೂಮಿ ಬಿಟ್ಟ ಮೇಲೆ ಇದ್ದೀರಲ್ಲ, ಹೌದು. ಸಾಕಿ. ಇದೇ ನಮ್ಮ ಸಾಹಸ, ಇದೇ ನಮ್ಮ ಮಹಾಯಾ ಮಂತ್ರ. ಮಂತ್ರ ಮಹಾಯ ಅಂತ ಹೇಳಿದ್ರೆ ಇದು ತಂತ್ರಗಾರಿಕೆ ಉಂಟು. ಸ್ವಾಮಿ, ನಿಮ್ಮ ಪದ್ಯ ಬೇಡ, ನಮ್ಮ ಯಾಕೆ ಕೇಳಿ, ಸಮಯ ವ್ಯರ್ಥ ಆಗ್ತದೆ. ಈ ಕಡೆ ಯಾರು ಬರಲಿಲ್ಲ, ಆ ಕಡೆ ಯಾರು ಹೋಗ್ಲಿಲ್ಲ. ಒಂದು ಬಂಡೆ ಕಾಣ್ತಾ ಉಂಟು. ಆ ಬಂಡೆ ಮೇಲೆ ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡ್ತೇನೆ. ನೋಡ ಮತ್ತೆ ಶ್ರೀಶಂಕರ ಗಿರಿಜೇಶ ದಿಗಂಬರ ಕ್ಲೇಶನಾಶ ಪರಮೇಶನ ಕ್ಲೇಶನಾಶ ಪರಮೇಶನ ಇದೆಂತದ್ದು ಮಾರಾಯ? ಕರಿಯ ಬಂಡೆ. ಹೌದೌದು, ಗೊಂಡಾರಣ್ಯದಲ್ಲಿ ಮತ್ತೆ ಯಾವ್ದು ಇರ್ತದೆ? ನಾವು ಕುಳಿತುಕೊಳ್ಳೋದು ಪ್ರತಿ ಇಚ್ಛೆ ಇದರಲ್ಲಿ. ಹೆಸರು ಮಾಡಿಕೊಳ್ಳಬೇಡ. ಇಲ್ಲಪ್ಪ, ನಮ್ಮನ್ನು ನೋಡಿ ಕರೆತಂದು ಕುಳ್ಳಿರಿಸಿದ್ದೇನೆ. ನಾನು ನಿಮ್ಮ ಕಾಲ ಬುಡದಲ್ಲಿ ಕುಳಿತಿದ್ದೇನೆ. ಹಾಗೆ ಸ್ವಾಮಿ, ಒಳ್ಳೇದಾಯ್ತು. ಒಂದು ವಿಚಾರ, ಏನು? ಯಾರೂ ಇಲ್ಲದಾಗಿ ಗ್ರಹಿಸಿದ್ದೇನೆ. ಗೊಂಡಾರಣ್ಯ ತನ್ಮಧ್ಯೆಯಲ್ಲಿ ಹಾ. ಓರ್ವೇರು ಸಂಚರಿಸ್ತಾ ಇದ್ದಿ. ಇಲ್ಲಿಗೆ ಬಂದವರ ಮತ್ತೆ ಅಲ್ಲಿಗೆ ಹೊರಟವರ ಎಂಬ ವಿಚಾರವನ್ನು ಹೇಳ್ತೀರಾ ಸ್ವಾಮಿ? ದುರ್ಜಪತೆ ಬಾಪುರೆ ಬಾಪು ದಾನವ ಕುಲ ತಿಲಕನೆ ಬಾಪುರೆ ಬಾಪುರೆ
ಬಾಪುರೇ ಬಾಪು ದಾನವ ಕುಲ ತಿಲಕನೆ ಈ ಪೃಥ್ವಿಯೊಳಗೆ ಕಾಣನು ಈ ಪೃಥ್ವಿಯೊಳಗೆ ಕಾಣನು ಆ ಪ್ರತಿಭಾಯಂತ್ರ ಪೂಜಿಸಿ ಪಡೆದೆ ಆ ಪ್ರತಿಭಾಯಂತ್ರ ಪೂಜಿಸಿ ಪಡೆದಿಗೆ ನೀ ಪ್ರತಾಪಿ ಮೇಣೋ ಪಡೆದೆ ನೀ ಪ್ರತಾಪಿ ಮೇಣೋ ಬಾಪುರೇ ಬಾಪು ದಾನವ ಕುಲ ತಿಲಕನೆ ಈ ಪೃಥ್ವಿಯೊಳಗೆ ಕಾಣೆನು ಬಾಪು ಬಾಪುರೇ 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 ಏನಾಯ್ತಾ? ಬಾಪುರ ಅಂತ ಹೇಳಿದ್ರೆ ನಿನಗೆ ಹೇಳಿದ್ದು ಮೆಚ್ಚಿದ್ದು ಶಬ್ಬಾಸ್ ಎನ್ನುವ ಓ ಹಾಗೆ. ಹಾಗೆ ಹೇಳಿ ಸ್ವಾಮಿ. ಮೆಚ್ಚುಗೆ ನುಡಿಗಳನ್ನು ಸೂಚಿಸಿದ್ದು ನಾನು. ಮತ್ತೆ ಹೌದೇ ಹೌದು. ಯಾಕು? ಕಾರಣ ಉಂಟೇ ಉಂಟು. ಹಾ. 3 ಲೋಕಗಳಲ್ಲಿ ಸಂಚಾರ ಮಾಡ್ತಾ ಇದ್ದವ ನಾನು. ಹಾ. ಎಲ್ಲಿಯೇ ಹೋದ್ರು ಹಾ. ನಿನ್ನದ್ದೇ ಸ್ತುತಿ. ಹಾಗಾದ್ರೆ ನೀವು ತಿರುಗಾಟದಲ್ಲೇ ಇದ್ರಿ, ತಿರುಗಾಡದಲ್ಲೇ ಇದ್ದು ಎಲ್ಲ ಕಡೆ ಹೋಗಿ ಬಂದಿರಿ. ದೇವಲೋಕವನ್ನು ಪ್ರವೇಶ ಮಾಡಿ ಹಾ ಅಲ್ಲಿರುವಂತ ಬೃಹಸ್ಪತಾಚಾರ್ಯರು ಹಾ ಗುರುಪೀಠವನ್ನು ಹಿಡಿದಿದ್ದಾರೆ. ಹಾ ಒಂದು ಪ್ರಸಂಗವನ್ನು ಇರಿಸಿದ್ದಾರೆ. ಹಾ ಹಾ ಬಾರಿಸ್ತಾ ಇರುವುದು ಈಗ. ಯಾಕೆ? ಯಾಕೆ? ಹಾ. ಏನು ಎನ್ನುವಾಗ ಸಾಹಿತ್ಯವನ್ನು ಗ್ರಹಿಸಿದೆ. ಹಾ ಆಚಾರ್ಯರು ಬಾರಿಸುತ್ತಾ ಇದ್ದ ದೇವದನ್ನು ಹಾ. ನಿನ್ನ ಸ್ತುತಿಯನ್ನು ಹೌದಾ? ಮಂತ್ರದಲ್ಲಿ ನೀನು, ಹಾ. ತಂತ್ರದಲ್ಲಿ ನೀನು, ಹಾ. ಕುತಂತ್ರದಲ್ಲಿ ನೀನು, ಹಾ. ಎಲ್ಲದರಲ್ಲೂ ನೀನು ಎನ್ನುವ ಹಾಗೆ ಹಾ, ಹಾ, ಹಾ. ನಿನ್ನ ಗುಣಗಾನವನ್ನೇ ಮಾಡ್ತಾ ಇದ್ದಾರೆ. ನುಡಿಸ್ತಾ ಇದ್ದಾರೆ. ದೇವಲೋಕವನ್ನು ಬಿಟ್ಟೆ ಆಮೇಲೆ ನಾಗಲೋಕವನ್ನು ಪ್ರವೇಶ ಮಾಡಿ ಹಾ. ಅಲ್ಲಿರುವಂತ ನಾಗರಾಜ ಹಾ ಭೂಮಿಯನ್ನು ಹೊರಬೇಕಾದವ ಹಾ ಬುಸುಗುಡ್ತಾ ಇರುವ ಹಾ. ಈಗ ಮೃದಂಗವನ್ನು ಹಿಡಿದಿದ್ದಾನೆ. ಯಾಕೆ? ಬಾರಿಸ್ತಾ ಇರ್ತಾನೆ ನಮ್ಮ ಸುದ್ದಿ ನಿನ್ನ ಸ್ತುತಿ. ನುಡಿಸುವುದು. ಹೌದೇ ಹೌದು. ಸರಿ. ಹೀಗೆಲ್ಲ ಸ್ತುತಿ ಪಾಠಕರು ಬಯಸ್ತಾರೆ ಅಂತ ಆದ್ರೆ ಹಾ. ಪರಿಪೂರ್ಣನಾಥ ನಿನ್ನನ್ನು ಕಾಣಬೇಕು ಎನ್ನುವಂತ ಉತ್ಸಾಹದಿಂದಲೇ ಹಾ ಬಂದು ಕಾಣುತ್ತಾ ಇದ್ದೇನೆ. ಹಾ. ಅಲ್ಲಿರುವುದಕ್ಕೂ ಇಲ್ಲಿರುವುದಕ್ಕೂ ಬಹಳ ಹೊಂದಾಣಿಕೆ ಉಂಟು. ಹೌದಲ್ಲ? ಹೌದೇ ಹೌದು. ಸರಿ. ಎಲ್ಲ ಸರಿ ಇದ್ರು ಹಾ ಒಂದು ಮಾತ್ರ ಸರಿ ಇಲ್ಲ. ಯಾವ ಸ್ವಾಮಿ ಅದು? ಹ್ಮ್ ಕೆಳಗೆ ಮೇಲೆ ನೋಡ್ತಾ ಇದ್ದೀರಲ್ಲ, ಹೌದು. ನಿಂತ ಸ್ಥಳವಾ? ನಿಂತ ಸ್ಥಳ ಸರಿ ಉಂಟು. ಮತ್ತೆ ಯಾವುದು? ಕುಳಿತ ಸ್ಥಳವಾ? ಅದಲ್ಲ. ಅದು ಗಟ್ಟಿ ಉಂಟು. ಹಾ ಅದಲ್ಲ ಇದಲ್ಲ. ಮತ್ತೆ ಅಂದಿರಲ್ವೇ ಅಲ್ಲ. ಹಾ ನಿನಗೊಂದು ಹೆಂಡತಿ ಇರಬೇಕಾಗಿತ್ತು. ಹಾ ಹಾ ಹೆಣ್ಣು ಹೌದು. ಚಂದದ ಹೆಣ್ಣು ನಿನ್ನ ಜೊತೆಯಾಗಿದ್ದರೆ ಹಾ. ನಿನ್ನ ಸಂಪೂರ್ಣ ಕಾರ್ಯಕ್ಕೆ ಪೂರಕಲಾಗ್ತಾ ಇದ್ದೆ. ನಮ್ಮ ಚಂದಕ್ಕೆ ಸರಿಯಾದ ಚಂದದ ಹೆಣ್ಣೆ ಆಗಿದೆ. ಹೌದಪ್ಪ. ಕಪ್ಪು ಕಪ್ಪಗಿದ್ದರೂ ಹಾ. ಹೊಳೆಯುವ ಬಣು ಮಕ್ಕಳಂತೆ ಹಾ. ಶೋಭಾಯಮಾನವಾಗಿ ರಂಜಿಸುತ್ತಾ ಇದ್ದಂತ ನಿನ್ನನ್ನು ಕಾಣುವಾಗ ಹಾ. ಜೊತೆಗೊಂದು ಹೆಂಡತಿ ಇದ್ದಿದ್ದರೆ ಎನ್ನುವಾಗ ನನಗೆ ಬಾಸಾದ. ಹಾ. ಆ ಕಾರಣಕ್ಕೆ ಬೇಕಾಗಿ ಹಾ. ಒಂದು ಮದುವೆ ಆದ್ರೆ ಹೇಗೆ ಅಂತ ನೀನು. ಮದುವೆ? ಹೌದು. ನಾನು ಹಾ. ಸ್ವಾಮಿ ಏನು ನೀವಂದಿರಿ ಹ್ಮ್ ಮದುವೆ ಆದ್ರೆ ಹೇಗೆ ಅಂತ. ಹಾ. ಮದುವೆ ಆಗುವುದಕ್ಕೆ ಹೆಣ್ಣು ಬೇಡವೆ ಸ್ವಾಮಿ? ಇದ್ದಾಳೆ. ನಾ ಇರುವುದೆಲ್ಲಿ? ಎಲ್ಲಿ? ಗೊಂಡಾರಣ್ಯದಲ್ಲಿ. ಹಾ. ಕಾರ್ಗತ್ತಲೆಲ್ಲ ತುಂಬಿಕೊಂಡಿದೆ. ಹ್ಮ್. ಈ ಕಾಡಿನ ತನ್ಮಧ್ಯೆಯಲ್ಲಿ ಹಾ. ನಮಗಾಗುವ ಹೆಣ್ಣು ಯಾರಿದ್ದಾರೆ? ನಾನು ನೋಡಿದ ಹೆಣ್ಣು ಆಗಬಹುದಾ? ಯಾರವಳು? ಒಬ್ಬಳಿದ್ದಾಳೆ. ಹಾ. ಈಗಾಗಲೇ ದ್ರವಿಡ ದೇಶವನ್ನು ಆಳುತ್ತಾ ಇದ್ದವ ಕುಂಭಗ್ರೀವ. ಎಲ್ಲಿ? ದ್ರವಿಡ. ಅವನ ಮಗಳಾದಂತಹ ಮದನ ಸುಂದರಿ ಅತಿರೂಪವತಿಯಾಗಿದ್ದಾಳೆ. ಹಾ. ಸ್ವಯಂವರದ ನಿರ್ಣಯವೂ ಆಗಿದೆ. ನಿಶ್ಚಯ ಆಗಿದ್ಯಾ? ಅರಸು ಮಕ್ಕಳೆಲ್ಲರೂ ಹೋಗುತ್ತಾ ಇದ್ದಾರೆ. ಹಾ. ಅವರೆಲ್ಲರೂ ಹೋದ್ರೆ ಬರೇ ವ್ಯರ್ಥವಾಗಿ ಹೋಗುತ್ತದೆ. ಆ. ವ್ಯರ್ಥ ಪ್ರಯತ್ನಕ್ಕೆ ಮುಂದಾಗುತ್ತಾರೆ. ಹಾ. ನೀನು ಹೋಗಿ ನಿನ್ನ ತಂತ್ರಗಾರಿಕೆಯ ಮೂಲಕವಾಗಿ ಆ ಹೆಣ್ಣನ್ನು ಕದ್ದು ತಂದದ್ದು ಹೌದಾದ್ರೆ, ಅಪಹರಿಸಿ ತಂದದ್ದು ಹೌದಾದ್ರೆ, ನಿನಗೆ ಯೋಗ್ಯವಾದ ಹೆಣ್ಣು ಹೇಗೆ ಒಳಗುತ್ತಾಗಿ ಲೇಸರಿಸಿದಿರಿ ತೋಷವು ಮನಸ್ಸಿನ ಬೇಸರಗರಿಸಿದಿರು ಲೇಸನು ಬೇಳ್ದಿರಿ ಲೇಸು ಲೇಸನು ಬೇಳ್ದಿರಿ ತೋಷವು ಮನಸ್ಸಿದೆ ತೋಷವು ಮನಸ್ಸಿದೆ ಮನಸ್ಸಿನ ಬೇಸರ ಹರಿಸದಿರಿ ಮನಸ್ಸಿನ ಬೇಸರ ಹರಿಸದಿರಿ ಮನಸ್ಸಿನ ಬೇಸರ ಹರಿಸಿದಿರಿ ದ್ವೇಷವು ತೀರಿಸಲಿ ಸುದಿನವು ಕರೆ ದ್ವೇಷವು ತೀರಿಸಲಿ ಸುದಿನವು ಕರೆ
ಒಂದು ಕಾಲಕ್ಕೆ ದಾನವರಾಗಿ ಮಿಂಚಿ ಮರೆಯಾದಂತ ರಾವಣಾದಿಗಳನ್ನು ಹಾ ಕೊಂದಂತ ರಾಮನ ತಮ್ಮನಾದಂತ ಶತ್ರುಘ್ನನ ಮಗನಾದ ಹಾ. ಯುಪಧ್ವಜನು ಬರ್ತಾ ಇದ್ದಾನೆ. ಆ, ಅವನಿಗೂ ಮದುವೆಯಾಗುವ ಮನಸ್ಸುಂಟು. ನಮಗೆ ದ್ವೇಷ ಇತ್ತು. ಅಂತ ಚಂದದ ಹೆಣ್ಣು ಅವನ ಪಾಲಿಗೆ ಆಗಬೇಕೇ? ಆಹಾ ಬೇಡವೇ ಬೇಡ. ಸ್ವಾಮಿ ಕೂಡುದು ಒಂದು ಲಾಭ ಅಲ್ಲ, ಆ, 2 ಲಾಭ. ಯಾವ ಒಂದು ಹೆಣ್ಣು ಸಿಗ್ತದೆ. ಅಲ್ವಾ, ಹೌದು. ಇನ್ನೊಂದು ರಾವಣಾದಿ ರಕ್ಕಸರನ್ನು ಕೊಂದ ದ್ವೇಷ ನಮಗಿತ್ತು. ಹೌದು. ಯಾವತ್ತು ಸಿಗ್ತಾರಂದ್ರೆ ಕಾಯಿಸ್ತಾ ಇದ್ದೇವೆ. ಆಹಾ. ಆ ದ್ವೇಷ, ಆ ಉದ್ರೇಕ ಇವತ್ತು ತೋರ್ಪಡಿಸಿದ್ದೇನೆ. ಹೌದೌದು. ತಡ ಮಾಡುವುದಿಲ್ಲ. ಇಲ್ಲದೆ ಇದ್ರೆ ಅವರು ಬದುಕಿದ್ರೆ ಕಿರೀಟ ಇರ್ತಿತ್ತು ನಿನ್ನ ತಲೆಯ ಮೇಲೆ. ಹೀಗೆ ತಿರುಗುವ ಅವಸ್ಥೆ ಬರ್ತಿಲ್ಲವಾಗಿ. ಕಾಡು ಸೇರ್ಕೊಳ್ಳೋದು ಬೇಡ ಇದ್ದಿತ್ತು. ಹೌದು. ಯಾವುದಾದ್ರೂ ಒಂದು ನಾಡಾರು ಬರೀತಿದ್ನ ಪುಣ್ಯಾತ್ಮ. ಅವು ಬರೀಲೇ ಇಲ್ಲ. ಕೊಂಡಾರಣ್ಯ ಸಿಗ್ತಾವನೆ ಬರೆದು ಬಿಟ್ಟ. ನಾವಿಲ್ಲಿ ಒದ್ದಾಡ್ತಿದ್ದೇವೆ. ಹಾಳು ಬಿದ್ದು ಹೋಗ್ಲಿವ. ಒಂದು ಕೆಲಸ ಮಾಡೋಣ, ಸಿಕ್ಕಿದ್ದನ್ನು ನಾವು ಅನುಭವಿಸಬೇಕು. ಹಾ. ಮತ್ತೆ ಹೆಚ್ಚಿಗೆ ಪಡೆಯಬೇಕು ಅಂತ ಆದ್ರೆ ಹಾ. ನೀ ಅಲ್ಲಿಯವರೆಗಾಗಿ ದಾಳಿ ಮಾಡಬೇಕು. ನಾನು ಹೋದ್ಮೇಲೆ ಪಡೆದೇ ಬಿಡ್ತೇನಾ? ಈಗ ನೀನು ಹೋಗಿ ಅರಸು ಮಕ್ಕಳನ್ನು ಗೆದ್ದೆ ಅಂತ ಆದ್ರೆ, ಹಾ. ಯುಪಧ್ವಜನ್ನು ಗೆದ್ದೆ ಅಂತ ಆದ್ರೆ, ಹಾ. ಸಾಕೇತ ನಿನ್ನ ಪಾಲಿಗೆ ಆಗುತ್ತೆ. ಹಾ. ಮದನ ಸುಂದರಿ ನಿನ್ನ ಪಾಲಿಗೆ ಆದ್ರೆ, ಹಾ. ದ್ರಾವಿಡ ನಿನ್ನ ಪಾಲಿಗೆ ಆಗುತ್ತೆ. ಹಾ. ಮತ್ತೆ ಈ ಗೊಂಡಾರಣ್ಯಕ್ಕೆ ಹಾ. ನಿನ್ನ ಬಿಟ್ಟರೆ ಅವ್ರು ಬಿಟ್ಟರೆ ಮತ್ತೆ ಯಾರು ಬರುವುದೇ ಇಲ್ಲ. ಬರುವುದೇ ಇಲ್ಲ. ಆಹಾ. ನಾವು ಈ ಕಡೆ ತಲೆ ಹಾಕಿ ಮಲಗುವುದಿಲ್ಲ. ಮತ್ತೆ ಇದನ್ನು ಬೇರೆಯವರಿಗೆ ಬರೆಯುವುದೇ ಇಲ್ಲ, ನಿನಗೇ ಇರುವುದು ಇದು. ಆಮೇಲೆ ಹಾ. ಒಂದು ಕೆಲಸ ಮಾಡೋಣ. ಏನು? ಈ ಗೊಂಡಾರಣ್ಯದ ಕಥೆ ಆಚೆ ಇರಲಿ. ಆಚೆ ಹೋಗ್ಲಿ. ಅವರನ್ನು ಗೆಲ್ಲುವುದಕ್ಕೆ ಅಸಾಧ್ಯವಾಗದೇ ಇದ್ದರೆ ಏನು ಮಾಡ್ತಾರೆ? ಮಂತ್ರ ಮಾಯ ಉಂಟಾ? ಹಾ, ಹೇಗೆ? ಅನಿಮಾದಿ ಅಷ್ಟಸಿದ್ಧಿಯನ್ನು ಬಲ್ಲವ. ಎಲ್ಲ ಗೊತ್ತುಂಟಾ? ಅದರಿಂದಲೂ ಅಧಿಕವಾದ ಮಂತ್ರ ಮಾಯವನ್ನು ಕರಗತ ಮಾಡಿಕೊಂಡಿದ್ದೇನೆ. ಆಹಾ. ನನ್ನ ಮಾಯಾಜಾಲದಿಂದ ಆ ಹುಡುಗಿಯನ್ನ ಹಾ. ಸಣ್ಣ ಗೊಂಬೆ ಮಾಡಿ ಕರ್ಕೊಂಡು ಬರ್ತೀನಿ. ಸಣ್ಣ ಗೊಂಬೆ. ಸಣ್ಣ ಗೊಂಬೆ ಅವ್ನು ಇರುವುದೇ ಸಣ್ಣ ಪುಣ್ಯ ಅಂತ ಮತ್ತೆ ಸಣ್ಣದು ಮಾಡ್ತೀನಿ. ಮತ್ತು ಸಣ್ಣದು ಮಾಡ್ತೇನೆ. ಹಾ. ಗೊಂಬೆ ಆಡಿಸ್ತೇನೆ. ಗೊಂಬೆ. ಗೊಂಬೆ ಆಡ್ಸೋನು ಯಾರು? ನಿನ್ನ ಗೊಂಬೆ ಅಲ್ವ? ನಾನು ಹಿಡ್ಕೊಂಡು ಗೊಂಬೆ ಆಡಿಸ್ತೇನೆ. ಆಹಾ. ನೀವು ಹೇಳ್ಕೊಂಡು ತಿರುಗಿ ಯಾರು? ದಾರಿಯಲ್ಲಿ. ಬೇಡ ಬೇಡ ಬೇಡ. ಚಂದದ ಹೆಣ್ಣಿನ ಹೆಂಡತಿ ನಿನ್ನ ಪಾಲಿಗೆ ಆದದ್ದೇ ಹೌದಾದ್ರೆ ಹಾ. ಆ ಸೌಂದರ್ಯವನ್ನು ಕಾಣುವುದಕ್ಕೆ ಬೇಕಾಗಿ ಮತ್ತೆ ಯಾವಾಗ ಬರ್ತೀರಿ? ಬರ್ತೇನೆ. ಹಾ. 7 ದಿವಸಕ್ಕೆ. 7 ದಿವಸಗ ಹಾ. ಒಡ್ಡಿಲ್ಲ ಬರೀ ಒಳ್ಳೇದ? 7 ಅಡ್ಡಿಲ್ಲ. ಒಳ್ಳೆ 7, 6, 5, 4 ಅಲ್ಲ ನಮಗೆ. ಹೌದೌದು. 10 ಆಗಿ ನಮಗೆ. ಹಾ. 10 ಹೇಳಿ. ಕಳ್ಕೊಳ್ಳೋರು ಯಾರು? ಹಾ. ಕಳ್ಕೊಳ್ಳೋರು ಯಾರು? ಹಾಳು ಮಾಡಿ. ಹೋಗ್ಲಿ ಬಿಡು. ಹಾಗಿದ್ರೆ ತಡ ಮಾಡಬೇಡ. ನಾಳೆಯ ಮದುವೆ. ರಾತ್ರಿಯಿಂದ ತಂತ್ರ ನಾನೀಗಲೇ ಹೋಗ್ತೇನೆ. ಮದುವೆ ನೋಡ್ಬೇಕು, ಚಂದ ನೋಡ್ಬೇಕು. ಯಾರು ಹೇಳಿ ನೀವು ಮೊದಲು ಹೋಗ್ಬೇಕಂತ? ನಾನೇ ಹೇಳು. ನಾನು ಮೊದಲು ಹೋಗ್ತೀನಲ್ಲ. ನೀನು ಬರುವ ನಿರೀಕ್ಷೆಯಲ್ಲಿ ನಾ ಇರ್ತೇನೆ. ಹಾ. ನೀ ಬರ್ತೀವಿ ಇಲ್ವೋ ಎನ್ನುವ ಹಾಗೆ ಮತ್ತೆ ಮೊದಲು ಮುದ್ರೆ ಕಾಯ್ತಾ ಇರ್ತೀರಾ? ಕಾಯ್ತಾ ಇರ್ತೇನೆ. ಹಾ. ತಡ ಮಾಡಬೇಡ. ತಡ ಮಾಡುದಿಲ್ಲ. ನಿನ್ನ ಅಬ್ಬರೆಲ್ಲ ಪೂರೈಸುವ. ಹೋಗಿ ಹೋಗಿ. ಆದಷ್ಟು ಬೇಗ. ಮಾಯಾಜಾಲ, ಮಂತ್ರ, ತಂತ್ರ ಏನಿದ್ರು ಅಲ್ಲಿ ತೋರ್ಪಡಿಸ್ತೇನೆ. ಬಂದಿರೆ ವೈದರ್ಭ ಕಾಳಿಕೆಯರು ನೀವು, ಬಂದಿರೆ ವೈದರ್ಭ ಕಾಳಿಕೆಯರು ನೀವು, ಬಂದಿರೆ ಹೈ ಹಯರೋ, ಬಂದಿರೆ ಮಗದೇಜ ಪ್ರತಿಮಾ ಹೇ ಮಾಗಲ್ಲೋ, ಬಂದಿರಾಜನ ಸರ್ವರು. ಗಂಡಾಯಿಸುವ ತನಕ ಭೂಭುಜರು ಬಂದು ಸೇರಿದ್ದಾರೆ. ಇವರೆಲ್ಲರನ್ನು ಪರಿಚಯ ಮಾಡಿಕೊಡ್ತೇನೆ ನೋಡೋಣ. ನಮಸ್ಕಾರ. ನಮ್ಮ ಹೆಸರು ಸುಖೇತ ಎನ್ನುವ ಹಾಗೆ ಮಣಿಪುರದ ಉಗ್ರಬಾಹು. ಊರು ಮುದುಗಡೆ. ಯಾವ ಉಂತನಗಟ್ಟೆ. ಉಂತನಗಟ್ಟೆ ನಿಮ್ದು? ನಮಸ್ಕಾರ. ಹೇಮಾಂಗದೇಮ ಹಾಗೆ ಮಾಯನಕಟ್ಟೆಯ ಯಾವುದು? ನಾನು ಅಲ್ಲಿಂದಲೇ ಬಂದವಲ್ಲ, ವಂಗದೇಶ. ವಂಗದೇಶದವರು. ವಂಗದೇಶ ಪರಿಚಯ ಉಂಟು ಹೇಳಿ. ತಮ್ಮದ್ದು. ನಮಸ್ಕಾರ. ಮೊದಲು ನಮಸ್ಕಾರ ಕೊಡಿ. ಅಂತ ಹೇಳ್ತಾರೆ. ನೀವು ಹೀಗೆ ಕೈ ಮುಕ್ಕೊಂಡು ನಮಸ್ಕಾರ. ಆಗ ಇರ್ಲಿ, ಒಳ್ಳೇದಾಗ್ಲಿ. ತಮ್ಮ ಊರು ಯಾವ್ದು ಅಂತ ಕೇಳಿ ಸ್ವಾಮಿ. ಊರು ಬೇಕಾ? ಊರಿಲ್ದೆ ಇಲ್ಲಿ ಬರ್ತಾ ಇದ್ನ. ಪಾಂಡ್ಯ ದೇಶ. ತಮ್ಮ ಹೆಸರು? ತಮ್ಮ ಹೆಸರು? ವಿಜಯ ವರ್ಮ ಅಂತ ಹೇಳಿದೆ ನಾನೇ. ನಮಸ್ಕಾರ. ಇರ್ಲಿ ಮತ್ತೊಂದು. ನಮಸ್ಕಾರ. ತಮ್ಮೂರು? ಕಳಿಂಗ. ಕಳಿಂಗ. ಹೆಸರು ಕಾಳಿಂಗ ಅಲ್ವೇ ಅಲ್ಲ, ಪ್ರತಾಪ ಎನ್ನುವ ಓ, ಪ್ರತಾಪ ಸೇನ. ನಮಸ್ಕಾರ. ಎಲ್ಲರಿಗೂ ಯೋಗ್ಯವಾದ ಆಸನ ಉಂಟು. ಅಲ್ಲಿಯೇ ಮಂಡಿಸಿಕೊಳ್ಳಬೇಕು. ಸರಿ. ಕುಡಿಲಿಕ್ಕೆ ಬೇಕಾದ್ರೆ ಬರ್ತದೆ ಈಗ. ಹೌದಾ? ದಾಕ್ಷಿಣ್ಯ ಇಟ್ಕೊಳ್ಬೇಡಿ. ಸ್ವಲ್ಪ
ಏನೇ ಆಗ್ಲಿ ಬಂದದ್ದು ಮದುವೆಗಲ್ವಾ ನಿಮ್ಮ ಹೆಣ್ಣೆಲ್ಲಿದ್ದಾಳೆ? ಹೆಣ್ಣು ಬೇಕು. ನಿಮ್ಮ ಮದುವೆ ಹೆಣ್ಣು ಬರ್ಲಿ. ಯಾರಲ್ಲಿ ಮಂಗಳ ಆಗಿರು ಮಗಳನ್ನು ಕರೆಸಿ ಶೃಂಗರಿಸಿ ಸಭೆ ಕರೆಸಿ ಶೃಂಗರಿಸಿದರ ಬಲೆಯರೊಲಿದು ಮುಂಗಳಾಂಗಿಯರು ಮನೋಲಿದು ಶೃಂಗರಿಸಿದರು ಮಗಳೇ ಮತನ ಸುಂದರಿ ಜನಕ ಇಚ್ಛಾ ಸ್ವಯಂವರವನ್ನು ನಿರ್ಣಯಿಸಿದವ ನಾನು ಎಲ್ಲ ಅರಸ ಮಕ್ಕಳಿಗೆ ಲೇಖನವನ್ನು ಬರೆಸಿ ಇಲ್ಲಿವರೆಗೆ ಕರೆಸಿಕೊಂಡವ ಹೇಳಿಕೊಟ್ಟ ತಕ್ಷಣವೇ ಗಂಗ ವಂಗ ಕಳಿಂಗ ಕಾಂಬೋಜ ಎಲ್ಲ ಊರಿಂದ ಬಂದು ಸೇರಿದ್ದಾರೆ ನಿನಗೆ ಮೆಚ್ಚುವಂತ ವರನಿಗೆ ಮಾಲಿಕೆ ಹಾಕಿ ಗಂಡನಾಗಿಸಿ